Hello, Makle. Ellarigu Namaskara. Welcome back to Vignan Academy. Last three chapters, we have discussed about the electrostatics and current electricity. First two chapters, charges ನಿಂತಿದ್ರೆ ಏನೇನು ಫಿನೋಮಿನನ್ ಆಗತ್ತೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಥರ್ಡ್ ಚಾಪ್ಟರ್ ನಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಯ್ತು, ಆದ್ರೆ ಚಾರ್ಜಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಈಗ ಈ ಚಾಪ್ಟರ್ ನಲ್ಲಿ we will discuss the side effects of third chapter. ಅಂದ್ರೆ ಏನು ಇಲ್ಲ, ಚಾರ್ಜಸ್ ಫ್ಲೋ ಆದ್ರೆ ಅದರ ಸೈಡ್ ಎಫೆಕ್ಟ್ಸ್ ಏನಿರತ್ತೆ. ಅರೆ ಒಂದು ಟ್ಯಾಬ್ಲೆಟ್ ತಿಂದ್ರೇನೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅಂತಂದ್ರೆ ಚಾರ್ಜಸ್ ಏನಾದ್ರೂ ಫ್ಲೋ ಆದ್ರೆ ಅದರ ಸೈಡ್ ಎಫೆಕ್ಟ್ಸ್ ಏನು. ಒನ್ ಆಫ್ ದ ಮೇನ್ ಎಫೆಕ್ಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ when the charges are moving. ಅಂದ್ರೆ ಎಲ್ಲಿ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ. ಆ ಕಾನ್ಸೆಪ್ಟ್ ಮೇಲೆ ಈ ಚಾಪ್ಟರ್ ಇಂದ ಕಾನ್ಸೆಪ್ಟ್ಸ್ ಡಿಸ್ಕಸ್ ಆಗತ್ತೆ. ಲೆಟ್ಸ್ ಸ್ಟಾರ್ಟ್ the chapter moving charges and magnetism, ಅಥವಾ ಇದನ್ನ ನೀವು magnetic effects of moving charges ಅಂತಾನೂ ಕರೀಬಹುದು. ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ವಿಡಿಯೋ ಆನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಬೇಸಿಕಲಿ ನಮ್ಗೆ ಮ್ಯಾಗ್ನೆಟಿಸಮ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ 2000 years agoನೆ ನಮ್ಗೆ ಐಡಿಯಾ ಇತ್ತು. We had idea about electricity and magnetism 2000 years ago. ಅಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿದ್ರು, ಅದ್ರ ಬಗ್ಗೆ ಅವೇರ್ನೆಸ್ ಇತ್ತು. ಬಟ್ ಇವೆರಡು ಒಂದಕ್ಕೆ ಇನ್ನೊಂದು ರಿಲೇಟ್ ಆಗಿದೆ ಅಂತ ಗೊತ್ತಾಗಿದ್ದು ಆಲ್ಮೋಸ್ಟ್ 19th century ಅಲ್ಲಿ, ಆಲ್ಮೋಸ್ಟ್ 200 years ago we came to know that there is a relation between 1 and 2. So it was first discovered. ಆಕ್ಚುಲಿ ತುಂಬಾ ಬುಕ್ಸ್ ಆಕ್ಸಿಡೆಂಟಲಿ ಡಿಸ್ಕವರ್ಡ್ ಅಂತ ಹೇಳ್ತಾರೆ, ಬಕ್ವಾಸ್ ಅದು. ಅರೆ ಆಕ್ಸಿಡೆಂಟಲಿ ಆಗೋದು ಸಿಗೋದಕ್ಕೆ ಅದೇನ್ ಡೈಮಂಡ್ ಇಲ್ಲ ಗೋಲ್ಡ್. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಡೈಮಂಡ್ ಸಿಗತ್ತೆ. ಹೌ ಕ್ಯಾನ್ ದೇ ಇನ್ವೆಂಟ್ ಸೈಂಟಿಫಿಕ್ ಇನ್ವೆನ್ಷನ್ ಆಕ್ಸಿಡೆಂಟಲಿ? ಅವ್ರು ವರ್ಕ್ ಮಾಡ್ತಿರ್ತಾರೆ, ಹಿ ವಾಸ್ ವರ್ಕಿಂಗ್ ಸಮಥಿಂಗ್ ಎಲ್ಸ್ ಅಂಡ್ ಹಿ ಹ್ಯಾಸ್ ಫೌಂಡ್ ಅನ್ನೋನ್ ಫಿನೋಮಿನನ್. ಸೊ ಹಿಸ್ ನೇಮ್ ಇಸ್ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್. ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ in 1820. So he was a Danish scientist, philosopher and a professor. ಒಂದು ಲೆಕ್ಚರ್ ಕೊಡ್ತಿರ್ಬೇಕಾದ್ರೆ ಕ್ಲಾಸ್ ರೂಮ್ ನಲ್ಲಿ he has observed a strange phenomenon. ಏನಪ್ಪಾ ಅಂದ್ರೆ, ಒಂದು ವೈರ್ ನಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ನೀಡಲು ಡಿವಿಯೇಷನ್ ತೋರಿಸುತ್ತೆ, ಅಂದ್ರೆ ಡಿಫ್ಲೆಕ್ಷನ್ ತೋರಿಸುತ್ತೆ. ಮ್ಯಾಗ್ನೆಟಿಕ್ ನೀಡಲ್ ಅಂದ್ರೆ ಏನು ಇಲ್ಲ, ಒಂದು ದಿಕ್ಸೂಚಿ. ನೀವು ನೋಡಿರ್ತಾರಲ್ಲ ಈ ತರ ದಿಕ್ಸೂಚಿ. ಪಕ್ಕದಲ್ಲೇ ವೈರ್ ನಲ್ಲಿ ಕರೆಂಟ್ ಪಾಸ್ ಆದ್ರೆ ಇದು ವಿಲ ಅಂತ ಓದಾಡ್ತಿರತ್ತೆ. ಯಾಕಪ್ಪ ಇದು ಓದಾಡ್ತಿರತ್ತೆ? ಸೊ ನೋಡಿ, ಇದು ದಿಕ್ಸೂಚಿ. ನೀವು ಪೈರೇಟ್ಸ್ ಆಫ್ ಕೆರೇಬಿಯನ್ ನಲ್ಲಿ ಬೇರೆ ತರ ದಿಕ್ಸೂಚಿ ನೋಡಿರ್ತೀರಿ. ಸೊ ಆ ಕಾನ್ಸೆಪ್ಟ್ ಬೇರೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಮ್ಯಾಗ್ನೆಟಿಕ್ ನೀಡಲ್. ಸೊ ಇದು ನಾರ್ತ್ ಸೌತ್ ಡೈರೆಕ್ಷನ್ ತೋರಿಸುತ್ತೆ, ಅಂದ್ರೆ ಬೇಸಿಕಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ಕೈಂಡ್ ಆಫ್ ಕಾಂಪಾಸ್. So he has observed that when current is passed, there is a deflection in the needle. ಅರೆ ಯಾಕಾಯ್ತು ಅನ್ನೋದು ಪ್ರಶ್ನೆ ಈಗ. ವೈ ಡಿಡ್ ಇಟ್ ಹ್ಯಾಪನ್? ಸೊ ಅಗೈನ್ he has conducted various experiments. ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡ್ತಾರೆ. ಅಂಡ್ he noticed that when there is a change in the direction of the current, there is a change in the direction of deflection as well. So ಯಾವಾಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗತ್ತೋ ಡಿಫ್ಲೆಕ್ಷನ್ ಕೂಡ ಚೇಂಜ್ ಆಗತ್ತೆ. So this is what he observed. ಮತ್ತೆ as soon as current becomes zero, if I becomes zero, needle aligns to original position. ಅಂದ್ರೆ ಏನು ಇಲ್ಲ. So when the current is stopped, the needle goes back to its original position. ಅಂದ್ರೆ ಡಿಫ್ಲೆಕ್ಷನ್ ಇಲ್ದಿರ ವಾಪಸ್ ಹಳೆ ಸ್ಥಿತಿಗೆ ಹೋಗುತ್ತೆ. And again he also noticed that when the current is increased, ಅರೆ I current ಇರತ್ತಲ್ಲ ಅದನ್ನ ಡಬಲ್ ಮಾಡಿದ್ರೆ ಈ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕರೆಂಟ್ ಜಾಸ್ತಿ ಮಾಡ್ತಾ ಇದ್ರೆ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. He has noticed that the deflection is directly proportional to the current passing through that one. So ಇವನ್ನೆಲ್ಲ ಬೇಸ್ ಮಾಡ್ಕೊಂಡು ಇಂಟೆನ್ಸ್ ಎಕ್ಸ್ಪೆರಿಮೆಂಟ್, ವೇರಿಯಸ್ ಟ್ರಯಲ್ ಅಂಡ್ ಎರರ್ ಮಾಡಿ ಕೆಲವೊಂದು ಲಾಸ್ ನ ಕೊಡ್ತಾರೆ. So we will discuss one by one. And they have also noticed there is some forces on the charges. ಇಲ್ಲಿ ಏನಪ್ಪಾ ಅಂದ್ರೆ, ಇದು ಯಾಕೆ ಈ ತರ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ, ದ ವೈರ್ ವೆನ್ ದ ಕರೆಂಟ್ ಇಸ್ ಪಾಸ್ಡ್ ಥ್ರೂ ದ ವೈರ್, ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟರಾಕ್ಟ್ ಆಗಿ ಆ ನೀಡಲ್ ಏನಾಗುತ್ತೆ, ಡಿಫ್ಲೆಕ್ಷನ್ ಆಗಕ್ಕೆ ಶುರು ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ದ ನೀಡಲ್ ಇಸ್ ಶೋಯಿಂಗ್ ಡಿಫ್ಲೆಕ್ಷನ್.
ಸೊ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇವೆಲ್ಲನೂ ಐಡಿಯಾ ಕೊಡುತ್ತೆ ಬಯೋಟ್ ಸವಾರ್ಟ್ಸ್ ಲಾ. ಐ ರಿಪೀಟ್, ಬಯೋಟ್ ಸವಾರ್ಟ್ಸ್ ಲಾ ಅಂತಕ್ಕಂಥಲ್ಲ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಡೈರೆಕ್ಟ್ ಆಗಿ ಬಯೋಟ್ ಸವಾರ್ಟ್ ಲಾ ಕೊಡಲ್ಲ, ಬಟ್ ಬಯೋಟ್ ಸವಾರ್ಟ್ ಲಾನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ವೈರ್. ಒಂದು ವೈರ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ವಿ ಕ್ಯಾನ್ ಡಿಸ್ಕಸ್. ಆಲ್ಸೋ ದೇ ಹ್ಯಾವ್ ನೋಟಿಸ್ಡ್ that when a charge is placed near the current carrying wire, ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ಹತ್ರ ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ there is no force on it, ಅಂದ್ರೆ ರೆಸ್ಟ್ ಅಲ್ಲಿ ಇರಬೇಕಾದ್ರೆ. So when this is at rest, no force is acting. Again, the same charge is given some velocity. ಸ್ವಲ್ಪ ಏನಾದರೂ ಅದಕ್ಕೆ ವೆಲಾಸಿಟಿ ಇದ್ರೆ, ಸೇಮ್ ಚಾರ್ಜ್ಗೆ ಒಂದು ವೆಲಾಸಿಟಿ ಇದ್ರೆ, ಆಕ್ಚುಲಿ ವೆಲಾಸಿಟಿ ಯಾವ ಡೈರೆಕ್ಷನ್ ಇರುತ್ತೋ ಆ ಡೈರೆಕ್ಷನ್ ಹೋಗ್ಬೇಕಲ್ಲ, ಬಟ್ ಇದೇನಾಗ್ತಾ ಇದೆ, ಇಟ್ ಈಸ್ ಚೇಂಜಿಂಗ್ ದ ಪಾತ್, ಡಿವಿಯೇಷನ್ ಆಗ್ತಾ ಇದೆ. ಅಂದ್ರೆ ಹೀಗೆ ಹೋಗ್ಬೇಕಾಗಿರೋ ಚಾರ್ಜ್ ಈ ಕಡೆ ಅಟ್ರಾಕ್ಟ್ ಆಗ್ತಿದೆ ಅಂದ್ರೆ, ಈ ಕಡೆ ಡಿವಿಯೇಟ್ ಆಗ್ತಿದೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಫೋರ್ಸ್, ಏನೋ ಒಂದು ಫೋರ್ಸ್ ಇರಲೇಬೇಕು. ಹಾಗಾದ್ರೆ ಆ ಫೋರ್ಸ್ ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಅಗೇನ್ magnetic force only acts on the charges which are having velocity. Rest ಅಲ್ಲಿ ಇರತಕ್ಕಂತ ಚಾರ್ಜಸ್ ಮೇಲೆ magnetic force act ಆಗಲ್ಲ. Only the force acts on the magnetic force only acts on charges with velocity. Sir, ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ವಾಟ್ ಇಸ್ ಅ ಮ್ಯಾಗ್ನಿಟ್ಯೂಡ್, ವಾಟ್ ಇಸ್ ಅ ಡೈರೆಕ್ಷನ್, ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಲಾರೆನ್ಸ್ ಫೋರ್ಸ್ ಈಕ್ವೇಶನ್. ಸೊ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈಕ್ವೇಶನ್. ಇದ್ರ ಬಗ್ಗೆ ಒಂದು ವಿಡಿಯೋ ಆಗುತ್ತೆ ಸಪರೇಟ್ ಆಗಿ, ವಿಲ್ ಡಿಸ್ಕಸ್. ಈ ವಿಡಿಯೋನಲ್ಲಿ ಬಯೋಟ್ ಸವಾರ್ಟ್ ಲಾ ಮಾಡ್ತೀವಿ. ಸೊ ನೋಡಿ, ನೀವು ಆಲ್ರೆಡಿ ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಲೆಕ್ಟ್ರಿಕ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. We have observed that electric force acts both on moving charges and the charges at rest. Are charges move adru aagta irli athwa rest alli adru irli, electrostatic force act agate, but magnetic force acts only on the moving charges. Adannu bekare note ಮಾಡ್ಕೊಳ್ಳಿ. electric force acts on charges which are at rest as well as in motion. Charges motion alladru irli athwa rest alladru irli, electric force act agade, but magnetic force only acts on the charges which are moving. Adi aksar again, that's a nature. So you have to invoke electromagnetic theory, Maxwell's electromagnetic theory. Sikkapade super agirtakanta theory. So ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, it's of course subject complicate ಆಗ್ತಾ ಹೋಗುತ್ತೆ. if we keep on studying quantum mechanics ಓದಬೇಕು, ಅದು ಇದು ಮ್ಯಾಥಮೆಟಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಕು, Maxwell's electromagnetic theory ಓದಬೇಕಾದ್ರೆ. So you study in higher education. So just for the sake of timing, you understand the interaction between the charges and magnetic force. So when the current passes through this wire, it produces a magnetic field, and that magnetic field interacts when the charge is moving. ಅರ್ಥ ಆಯ್ತಾ? ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ವೆರಿ ಇಂಪಾರ್ಟೆಂಟ್ ಲಾ, ಬಯೋಟ್ ಸವಾರ್ಟ್ ಲಾ. ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇದೆ, ಅಟ್ ಎ ಗಿವನ್ ಪಾಯಿಂಟ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ ನೋಡಿ. ಡೈರೆಕ್ಟ್ ಆಗಿ ಬಯೋಟ್ ಸವಾರ್ಟ್ ಲಾ ಈ ವ್ಯಾಲ್ಯೂನ ಕೊಡಲ್ಲ. ಬಯೋಟ್ ಸವಾರ್ಟ್ ಲಾ ಮಾತಾಡೋದು, ಒಂದು ವೈರ್ ನ ಕನ್ಸಿಡರ್ ಮಾಡಿದ್ರೆ, ಲೆಟ್ ಅಸ್ ಕನ್ಸಿಡರ್ ಎ ವೈರ್. ಒಂದು ವೈರ್ ನ ಕನ್ಸಿಡರ್ ಮಾಡೋಣ, ಕರೆಂಟ್ ಈ ತರ ಪಾಸ್ ಆಗ್ತಾ ಇದೆ. ಸೊ ಈಗ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಪೂರ್ತಿ ವೈರ್ ಇಂದ ಕೊಡಲ್ಲ. ಅದ್ರ ಕೆಲಸ ಏನಪ್ಪಾ ಅಂದ್ರೆ, ಒಂದೇ ಒಂದು ಸ್ಮಾಲ್ ಪೋರ್ಷನ್ ನ ತಗೊಂತೀವಿ. ಈ ಸ್ಮಾಲ್ ಪೋರ್ಷನ್ ಲೆಂತ್ ಏನಿದೆ DL ಅಂತ ಕರಿತೀವಿ. ಅಫ್ಕೋರ್ಸ್ ಇದರಲ್ಲಿ ಕರೆಂಟ್ ಐ ಇದ್ರೆ ಇದರಲ್ಲಿ ಕೂಡ ಕರೆಂಟ್ ಐ ಇರುತ್ತೆ. ಸೊ IDL ಅನ್ನೋ ಒಂದು ಎಲಿಮೆಂಟ್ ನಾವು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಅದರ ಡೈರೆಕ್ಷನ್ ಲೆಂತ್ ಬಂದು ಆ ಲೆಂತ್ ಆಫ್ ದ ಎಲಿಮೆಂಟ್. ಅರೆ ಒಂದೇ ಒಂದು ಸ್ಮಾಲ್ ಪೀಸ್ ಕಚಾಕ್ ಒಂದೇ ಒಂದು ಸ್ಮಾಲ್ ಪೀಸ್ ನ ತಗೊಂಡ್ರೆ ಅದ್ರಲ್ಲಿ ಕರೆಂಟ್ ಇರಬೇಕು, ಅದನ್ನ ನಾವು ಕರೆಂಟ್ ಎಲಿಮೆಂಟ್ ಅಂತ ಕರಿದ್ವಿ. ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಟೇಕನ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸರ್ ಕರೆಂಟ್ ಗೆ ಡೈರೆಕ್ಷನ್ ಇಲ್ಲ, ಮತ್ತೆ ಇದಕ್ಕೆ ಯಾಕೆ ಕೊಡ್ತೀವಿ? ಅಫ್ಕೋರ್ಸ್ ಫಿಸಿಕಲಿ ಏನೋ ಒಂದು ಫ್ಲೋ ಆಗ್ತಿರತ್ತಲ್ಲ. ಸೊ ಸ್ಮಾಲ್ ಪೋರ್ಷನ್ ನ ತಗೊಳ್ಳಿ, ಒಂದು ಮ್ಯಾಗ್ನೆಟ್ಯೂಡ್ ಚಿಕ್ಕದಾಗಿ, ಸೊ ಅದರಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಇದೆಯೋ ಆ ಡೈರೆಕ್ಷನ್ ಅಲ್ಲಿ
direction na assume ಮಾಡ್ಕೊಳ್ಳಿ. So we call this as current element. Current element. ನಮ್ಮ ಬಯೋಟ್ ಸವಾಟ್ಲ ಈ ಕರೆಂಟ್ ಎಲಿಮೆಂಟ್ ಇಂದ ಅಂದ್ರೆ ಒಂದು ಸ್ಮಾಲ್ ಪೋರ್ಷನ್ ಆಫ್ ದ ಕಂಡಕ್ಟರ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಕೊಡುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಇಂಟಿಗ್ರೇಟ್ ಮಾಡಿ ಪೂರ್ತಿ ಕಂಡಕ್ಟರ್ ಫೈಂಡ್ ಔಟ್ ಮಾಡ್ಕೋಬಹುದು. ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಬಯೋಟ್ ಸವಾಟ್ ಲಾ. ಅದಾದ್ಮೇಲೆ ಡಿಸ್ಕಸ್ ಮಾಡೋಣ. ಕ್ಲಿಯರ್ ಆಯ್ತಾ? ಸೊ ಲೆಟ್ಸ್ ಸಿ ದ ಬಯೋಟ್ ಸವಾಟ್ಸ್ ಲಾ. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ಇದನ್ನ ನಾನು ರಿಮೂವ್ ಮಾಡ್ತಿದ್ವಿ. ಲೆಟ್ಸ್ ಸಿ ದ ಡೀಟೇಲ್ಸ್ ಆಫ್ ಬಯೋಟ್ ಸವಾಟ್ ಲಾ. ಬಯೋಟ್ ಸವಾಟ್ ಲಾ ಏನ್ ಕೊಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್. ಅಂದ್ರೆ ಪೂರ್ತಿ ವೈರ್ ಇಂದ ಇದು ಕೊಡಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಲೆಟ್ ಅಸ್ ಕನ್ಸಿಡರ್ ಎ ವೈರ್ ಆಫ್ ಕ್ಯಾರಿಂಗ್ ಕರೆಂಟ್ ಐ. ಈ ತರ ಒಂದು ವೈರ್ ನ ಕನ್ಸಿಡರ್ ಮಾಡೋಣ. ಈ ವೈರ್ ನಲ್ಲಿ ಒಂದೇ ಒಂದು ಸ್ಮಾಲ್ ಪೋರ್ಷನ್, ಎಷ್ಟು ಸ್ಮಾಲ್ ಅಪ್ಪ ಅಂದ್ರೆ ಇದು ಆಲ್ಮೋಸ್ಟ್ ಲೀನಿಯರ್ ಅನ್ನೋ ತರ ಒಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಮೀ ರೆಕಾರ್ಡ್ ಆಗ್ತಿದ್ಯಾ? ಯಾ ಆಗ್ತಿದೆ. ಸೊ ಒಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡೋಣ ಸಚ್ ದಟ್ ಇಟ್ಸ್ ಲೆಂತ್ ಇಸ್ DL ಅಂಡ್ ದ ಕರೆಂಟ್ ಇನ್ ದಟ್ ಎಲಿಮೆಂಟ್ ಇಸ್ I. ಸೊ ಹಾಗಾದ್ರೆ IDL ಅನ್ನೋದನ್ನ ನಾನು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಈಗ ಈ ಕರೆಂಟ್ ಎಲಿಮೆಂಟ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ? ಆ ಪಾಸ್ ಆಗ್ತಾ ಇರ್ತಕ್ಕಂಥ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೋ ಒಂದು ಪಾಯಿಂಟ್ ರ್ಯಾಂಡಮ್ ಆಗಿ ಒಂದು ಪಾಯಿಂಟ್ P ನಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ಈ ಬಯೋಟ್ ಸವಾಟ್ ಲಾ ಕೊಡುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ the distance, the position vector from current element and to the considered point is vector R. I is a current, DL is a length in the current element, length of the current element. So ಈಗ the magnetic field due to this current element ಮತ್ತೆ ಹೇಳ್ತಾ ಇದ್ದೀನಿ, ಪೂರ್ತಿ ಕಂಡಕ್ಟರ್ ಇಂದ ಬಯೋಟ್ ಸವಾಟ್ ಲಾ ಕೊಡಲ್ಲ. ಬಯೋಟ್ ಸವಾಟ್ ಲಾ ಕೊಡೋದು ಒಂದೇ ಒಂದು ಸ್ಮಾಲ್ ಪೀಸ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಕೊಡುತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ DB. ಯಾಕೆ DB? ಅರೆ ಅದು ತುಂಬಾ ಸ್ಮಾಲ್ ಆಗಿರುತ್ತೆ ಕರೆಂಟ್ ಎಲಿಮೆಂಟ್, ಹಾಗಾಗಿ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ದಿಸ್ ಕರೆಂಟ್ ಎಲಿಮೆಂಟ್ ಡ್ಯೂ ಟು ಕರೆಂಟ್ ಎಲಿಮೆಂಟ್ at a point P is first one directly proportional to DB is na ಹಾಗೆ ಬರ್ಬಿಡ್ತೀನಿ directly proportional to the current. ಅರೆ ಕರೆಂಟ್ ನ ಜಾಸ್ತಿ ಮಾಡ್ತಾ ಇದ್ರೆ ಆ ಕರೆಂಟ್ ಎಲಿಮೆಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಆಗುತ್ತೆ. ಆಲ್ಸೋ the magnetic field is directly proportional to the length of the current element. ಈ length of the current element ಜಾಸ್ತಿ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಇರುತ್ತೆ. ಹಂಗಂತ ಹೇಳಿ 1 ಕಿಲೋಮೀಟರ್ ವರೆಗೆ ತಗೊಳಂಗಿಲ್ಲ, ಸ್ಮಾಲ್ ಪೋರ್ಷನ್ ಆಲ್ಮೋಸ್ಟ್ ಲೀನಿಯರ್ ಅನ್ನೋ ತರ ತಗೋಬೇಕು. ಸೊ ಅಂಡ್ ಆಲ್ಸೋ ಈ ಆಂಗಲ್ ನಾನು ಥೀಟಾ ಅಂತ ಅನ್ಕೊಂಡ್ರೆ, ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಅಂಡ್ ದ ಪೊಸಿಷನ್ ವೆಕ್ಟರ್ ಫ್ರಮ್ ಕರೆಂಟ್ ಎಲಿಮೆಂಟ್ ಟು ದ ಪಾಯಿಂಟ್ P. ಸೊ ಇದನ್ನ ನಾನು ಥೀಟಾ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸೈನ್ ಥೀಟಾಗೆ ಪ್ರಪೋರ್ಷನಲ್ ಆಗಿರುತ್ತೆ. And it is inversely proportional to DB is inversely proportional to the square of the distance between the current element and the line joining the current element point. So ಈಗ ಈ ಪಾಯಿಂಟ್ ಗೂ ಮತ್ತೆ ಕರೆಂಟ್ ಎಲಿಮೆಂಟ್ ಗೆ ಡಿಸ್ಟೆನ್ಸ್ ಏನಿದೆ ಅದು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ದಿಸ್ ವಾಟ್ ಬಯೋಟ್ ಸವಾಟ್ಸ್ ಲಾ. ಇದನ್ನ ಸ್ಟೇಟ್ಮೆಂಟ್ಸ್ ಅಲ್ಲಿ ವರ್ಡ್ಸ್ ಅಲ್ಲಿ ಬರ್ಕೋಬಹುದು ಬೇಕಾದ್ರೆ. ದಟ್ magnetic field is directly proportional to the current. Magnetic field is directly proportional to the length of the current element and is directly proportional to the sign of angle between the position vector and the current element. Current element linear ಆಗಿರುತ್ತೆ, ಸ್ಮಾಲ್ ಆಗಿರೋದ್ರಿಂದ ಲೀನಿಯರ್ ಆಗಿರುತ್ತೆ. ಅದು ಮತ್ತೆ ಈ ಕಡೆ ಇರ್ತಕ್ಕಂಥ ಲೈನ್ ನಡುವೆ ಆಂಗಲ್ ಏನಿದೆ ಆ ಆಂಗಲ್ ಸೈನ್ ಥೀಟಾಗೆ ಪ್ರಪೋರ್ಷನೇಟ್ ಆಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R square. So this is the ಬಯೋಟ್ ಸವಾಟ್ಸ್ ಲಾ. ಈ ಮೂರನ್ನು ಕಂಬೈನ್ ಮಾಡಿದ್ರೆ DB is directly proportional to I into DL into sin theta divided by R square. So proportionality remove ಮಾಡಿದ್ರೆ ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು. That is constant is called as mu naught divided by 4 pi into I DL sin theta divided by R square, where mu naught by 4 pi is constant and its value is 10 power 7. Mu naught by 4 pi is constant, 10 power minus 7 is a value and its SI unit is Tesla meter per ampere. We'll come to know Tesla is the SI unit of magnetic field. Plus 7 alaidu minus 7. So mu naught is called as it is called as permeability of free space. Permeability of free space.
free space. Magnetic field SI ಬಂದು ಟೆಸ್ಲಾ. We will define Tesla as well. ಆಮೇಲೆ define ಮಾಡ್ತೀವಿ. So this is a magnetic field due to the current element at a point P which is at a distance R from a current element of length dl having a current I in that one. ಅದರಲ್ಲಿ I current ಇದ್ದು length dl ಆಗಿದ್ದು theta is the angle between these two. ಹಾಗಿದ್ದಾಗ and R is a distance, then magnetic field is small current element in the ಇಲ್ಲಿ magnetic field ಇಷ್ಟಿರುತ್ತೆ. ಸೊ ಇಷ್ಟೇ ಬಯೋಟ್ ಸವಾಟ್ಲ ಕೊಡೋದು. ನಾವು ಇದನ್ನ ಯೂಸ್ ಮಾಡ್ಕೊಂಡು ಈ ಪೂರ್ತಿ ವೈರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸರ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಸ್ಕೇಲರ್? ಅಫ್ ಕೋರ್ಸ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ಇದು ಸ್ಕೇಲರ್ ಅಲ್ಲಿ ಬರ್ದಿದ್ದಾರೆ, ನೀವು ವೆಕ್ಟರ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಲೆಟ್ಸ್ ಡೂ ದಟ್ ಒನ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಅದನ್ನ ಕನ್ವರ್ಟ್ ಮಾಡೋಣ. ಕ್ಲಿಯರ್ ಮಾಡೋಣ. ಎಕ್ಸಾಂಪಲ್ ಕೇಳಿದ್ರೆ, ಬೋರ್ಡ್ ಎಕ್ಸಾಂಪಲ್ ಕೇಳಿದ್ರೆ ಇಷ್ಟೇ ಬರೀಬೇಕಾದ್ರೆ, ಜಾಸ್ತಿ ಬರೆದು ಸಾಹಸ ಎಲ್ಲ ಮಾಡಬೇಡಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ವೆಕ್ಟರ್ ಕ್ವಾಂಟಿಟಿ ಇಸ್ ಗಿವನ್ ಬೈ μ0 ಡಿವೈಡೆಡ್ ಬೈ 4π ಇಂಟು ಐ. ನೋಡಿ ಇದನ್ನ dl sin θ, ಈ ತರ sin θ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ತರ ಬರೀಬಹುದಾ? ಅರೆ a ಕ್ರಾಸ್ b is equals to ab sin θ. ಸೊ ಇಲ್ಲಿ i ಅನ್ನೋದು ವೆಕ್ಟರ್ ಆಗಲ್ಲ. ಹಾಗಾದ್ರೆ ಏನ್ ಮಾಡೋಣ, dl ನ ವೆಕ್ಟರ್ ಅಂತ ತಗೊಂಡು ಇಂಟು r ಕ್ಯಾಪ್ ಅಂತ ತಗೊಂತೀನಿ ಇಂಟು ಡಿವೈಡೆಡ್ ಬೈ r ಸ್ಕ್ವೇರ್. ಅರೆ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ dl ಅಂಡ್ ವೆಕ್ಟರ್ r? ಅದೇ ತಾನೇ θ, sin θ. ಸೊ ಈಗ dl ಕ್ರಾಸ್ r ಕ್ಯಾಪ್, ಇದು ವೆಕ್ಟರ್, ಇದು ಯೂನಿಟ್ ವೆಕ್ಟರ್. ಇದ್ರ ಮ್ಯಾಗ್ನಿಟ್ಯೂಡ್ ಹೇಗೂ ಒಂದಿರುತ್ತೆ, dl ಇಂಟು ಮ್ಯಾಗ್ನಿಟ್ಯೂಡ್ ಆಫ್ r ಕ್ಯಾಪ್. ಅಥವಾ ಈ ತರ ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ dl ಇಂಟು ಮ್ಯಾಗ್ನಿಟ್ಯೂಡ್ ಆಫ್ r ಇಂಟು sin θ. ಅರೆ ಮ್ಯಾಗ್ನಿಟ್ಯೂಡ್ ಆಫ್ r ಅನ್ನೋದು is a one unit vector divided by r square is a one form of the vector equation. ಇದು ನಮ್ಗೆ ಇಷ್ಟ ಆಗಿಲ್ಲ ಸರ್, ಬೇರೆ ತರ ಬರೀಬೇಕು ನಾವು. You can write as well, db is equals to vector db is equals to μ0 by 4π into I dl cross vector r. ನೋಡಿ ಈಗ ಇಲ್ಲಿದ್ದು ಯೂನಿಟ್ ವೆಕ್ಟರ್, ಇಲ್ಲಿ ವೆಕ್ಟರ್ ನ ತಗೊಂತಾ ಇದೀನಿ. ನ್ಯೂಮರೇಟರ್ ಅಲ್ಲಿ ಒಂದು r ಇದೆ, ಡಿನಾಮಿನೇಟರ್ ಅಲ್ಲಿ ಕ್ಯಾನ್ಸಲ್ ಮಾಡೋ ತರ r ಕ್ಯೂಬ್ ಹಾಕೋತೀನಿ, ಮತ್ತೆ ವಾಪಸ್ ಇಲ್ಲಿಗೆ ಹೋಗುತ್ತೆ. ನೋಡಿ ಅರೆ dl r sin θ ಡಿವೈಡೆಡ್ ಬೈ r ಕ್ಯೂಬ್. ನ್ಯೂಮರೇಟರ್ ಅಲ್ಲಿ ಇರೋ r, ಇಲ್ಲೊಂದು r ಡಮ ಹೋಗ್ಬಿಡುತ್ತೆ, ಹಾಗಾಗಿ ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಒನ್ ಆಸ್ ವೆಲ್. ಈಗ ಡೈರೆಕ್ಷನ್ ನ ಕೊಡ್ಬೇಕು, ದಟ್ಸ್ ವಾಟ್ ಅವರ್ ಇಂಟೆನ್ಷನ್ ಇಸ್. ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಎರಡು ಮೆಥಡ್ ಇದೆ. ಒಂದು ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಮತ್ತೆ ರೈಟ್ ಹ್ಯಾಂಡ್ ಪಾಮ್ ರೂಲ್, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇನ್ನು ಡೈರೆಕ್ಷನ್ ಕೊಟ್ಟಿಲ್ಲ, ನಾನು ಕೊಡ್ತೀನಿ, ಆಯ್ತಾ? ನೋಟ್ ಮಾಡ್ಕೊಂಡ್ರೆ ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಅನ್ನೋದು ಮ್ಯಾಗ್ನಿಟ್ಯೂಡ್ ವೈಸ್ ಬಯೋಟ್ ಸವಾಟ್ಲ ಇಕ್ವೇಶನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬಹುದು. ಆಕ್ಚುಲಿ ಡೈರೆಕ್ಷನ್ ಕೂಡ ಅದೇ ಕೊಡ್ತಿದೆ. ಸೊ ಫಸ್ಟ್ PUC ಅಲ್ಲಿ ನೀವು ಕೇಳಿದ್ರಿ, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಟೂ ವೆಕ್ಟರ್ಸ್. ಸೊ ಈಗ ಮ್ಯಾಗ್ನಿಟ್ಯೂಡ್ ಏನೋ ಈ ರೀತಿ ಫೈಂಡ್ ಔಟ್ ಮಾಡ್ಕೋಬಹುದು. ಲೆಟ್ಸ್ ಸಿ ದ ಡೈರೆಕ್ಷನ್. ದ ಫಸ್ಟ್ ಮೆಥಡ್ ಟು ಫೈಂಡ್ ದ ಡೈರೆಕ್ಷನ್ ಇಸ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಸರ್ ಇದನ್ನ ಹೇಗೆ ಯೂಸ್ ಮಾಡೋದು? ನೋಡಿ, ನೀವು ನೋಡಿರ್ತಕ್ಕಂಥ ಸ್ಕ್ರೂಸ್ ಗೊತ್ತಲ್ಲ, ಅರೆ ನಟ್ಟು ಬೋಲ್ಟು ಲೂಸ್ ಮಾಡ್ತಾರಲ್ಲ, ಆ ಸ್ಕ್ರೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಟ್ಸು ಬೋಲ್ಟ್ಸು ಎಲ್ಲ ರೈಟ್ ಹ್ಯಾಂಡ್ ರೊಟೇಷನಲ್ ಸಿಸ್ಟಮ್ ಇರುತ್ತೆ. ನೋಡಿ, ಎರಡು ಸ್ಕ್ರೂಸ್ ಮಾತ್ರ ರಿವರ್ಸಲ್ ಇರುತ್ತೆ. ನಾ ಹೇಳ್ತೀನಿ ಯಾವ್ಯಾವುದು ಅಂತ. ಬೇರೆ ಯಾವುದೇ ಸ್ಕ್ರೂಸ್ ತಗೊಳ್ಳಿ, ಆಲ್ಮೋಸ್ಟ್ ಆಲ್ ಸ್ಕ್ರೂಸ್ ಇನ್ ದ ವರ್ಲ್ಡ್ ಹ್ಯಾವರ್ ಪ್ರೊಡ್ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಆರ್ ರೈಟ್ ಹ್ಯಾಂಡೆಡ್ ಸ್ಕ್ರೂಸ್. ಬಟ್ ಎರಡು ಎಕ್ಸೆಪ್ಷನ್ ಇದೆ. ಒಂದು ಓಲೆದು ಸ್ಕ್ರೂ ಇರತ್ತಲ್ಲ, ಅದು ಉಲ್ಟಾ ಇರತ್ತೆ. ಗಮನಿಸಿದೀರಾ ಯಾವತ್ತಾರು? ಸ್ಕ್ರೂಸ್ ಎಲ್ಲ ರೈಟ್ ಸೈಡ್ ತಿರ್ಸಿದ್ರೆ ಟೈಟ್ ಆಗತ್ತೆ, ಆಚೆ ಕಡೆ. ಅರೆ ನಮ್ಮ ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಕ್ರೂಸ್ ನ ಈ ತರ ರೈಟ್ ಸೈಡ್ ರೈಟ್ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಟೈಟ್ ಆಗತ್ತೆ. ಬಟ್ ಅದೇ ಕಿವಿಯಲ್ಲಿ ಇರ್ತಕ್ಕಂಥ ಇದು ಓಲೆನ ರೈಟ್ ಸೈಡ್ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಲೂಸ್ ಆಗತ್ತೆ. ಯಾಕೆ ಅಂದ್ರೆ, ಸೊ ಯೂಶಲಿ ವೆನ್ ಆರ್ನಮೆಂಟ್ಸ್ ಆರ್ ವೇರಿಂಗ್ ವಿ ಲುಕ್ ಇನ್ ದ ಮಿರರ್ ಅಲ್ಲಿ ನೋಡಿ ತಾನೆ ಈ ತರ ಎಲ್ಲ ತಗೋದು. ಅಂದ್ರೆ ನಾನಲ್ಲ, ಲೈಕ್ ಹೇಳ್ತಿದ್ದೀನಿ. ಸೊ ವೆನ್ ವಿ ಲುಕ್ ಇನ್ ದ ಮಿರರ್ ಇಟ್ ಅಪಿಯರ್ಸ್ ಇನ್ ರಿವರ್ಸ್ ಡೈರೆಕ್ಷನ್. ಹಾಗಾಗಿ ವೆಲ್ ಇನ್ ಅಡ್ವಾನ್ಸ್ ಆಗಿ ಇದನ್ನ ಲೆಫ್ಟ್ ಹ್ಯಾಂಡ್ ಹಾಕಿರ್ತಾರೆ. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇನ್ನು ಕೆಲವೊಂದು ಇದೆ ಎಕ್ಸೆಪ್ಷನ್. ಅಲಾರಂ ಕ್ಲಾಕ್ ಅಲ್ಲಿ ಒಂದಿರುತ್ತೆ, ನೀವ್ ಯಾವಾಗ ಹೊಡೆದು ನೋಡಿದ್ರಿ ಸರ್? ವೀನು ಸೀನ್ ದಟ್ ಒನ್. ಸೊ ಅಲಾರಂ ಕ್ಲಾಕ್ ಅಲ್ಲಿ ಓಲ್ಡ್ ಅನಲಾಗ್ ಇತ್ತಲ್ಲ, ಅಲ್ಲಿ ಒಂದು ಸ್ಕ್ರೂ ಇರುತ್ತೆ, ಅದು ಕೂಡ ಲೆಫ್ಟ್ ಹ್ಯಾಂಡ್ ಆಗಿರುತ್ತೆ. ಸೊ ವಿ ಡೋಂಟ್ ವಾಂಟ್ ದಟ್ ಒನ್. ಸೊ ಯೂನಿವರ್ಸಲ್ ಆಗಿ ರೈಟ್ ಹ್ಯಾಂಡ್ ಸ್ಕ್ರೂ
ರೂಲ್ ನ ಒಬೆ ಮಾಡ್ತಕ್ಕಂತ ಒಂದು ಸ್ಕ್ರೂ ನ ತಗೋಣ. ಅಂದ್ರೆ ರೈಟ್ ಸೈಡ್ ಗೆ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ. ನಿಮ್ಮ ಪೆನ್ ಅಲ್ಲಿ ಇರ್ತಕ್ಕಂತ ಈ ನಾಚ್ ಇದೆಯಲ್ಲ, ಇಲ್ಲಿದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫೋಕಸ್ ಆಗಿ ಇದಿದೆಯಲ್ಲ, ಇದು ಕೂಡ ಅಷ್ಟೇ. ರೈಟ್ ಸೈಡ್ ಕ್ಲಾಕ್ ವೈಸ್ ಗೆ ತಿರುಗಿಸಿದ್ರೆ ಟೈಟ್ ಆಗತ್ತೆ, ಲೆಫ್ಟ್ ಸೈಡ್ ಗೆ ತಿರುಗಿಸಿದ್ರೆ ಲೂಸ್ ಆಗತ್ತೆ. ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಹೇಳ್ತೀನಿ ಹೇಗೆ ಅಂತ. ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಒಂದು ಕನ್ಫರ್ಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು, ನಾನು ಇದನ್ನ ಇಲ್ಲಿ ಬರ್ಕೊಂತೀನಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ IDL ವೆಕ್ಟರ್ and this is the direction of r cap ಅಥವಾ r ವೆಕ್ಟರ್. ಇಲ್ಲಿಂದ ಇಲ್ಲಿಗೆ r ವೆಕ್ಟರ್, ಈ ಡೈರೆಕ್ಷನ್ ಅಲ್ಲಿ IDL ಇದೆ. ಸೊ ಈಗ ಇದೇನಿದು ಆಂಗಲ್ ಬಿಟ್ವೀನ್ ದೆಮ್. ವೆನ್ ಯು ಆರ್ ಫೈಂಡಿಂಗ್ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ತಿರ್ಬೇಕಾದ್ರೆ, ಇದು ಒಂದು ವೆಕ್ಟರ್, ಇದು A ವೆಕ್ಟರ್, ಇದು B ವೆಕ್ಟರ್. ಆಲ್ವೇಸ್ A ಕ್ರಾಸ್ B ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್. ಅರೆ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪಾಸಿಬಿಲಿಟಿ ಎರಡಿದೆ. ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಅಂದ್ರೆ ಒಂದ್ ಪಾಸಿಬಿಲಿಟಿ ಈ ತರ ಅಪ್ವರ್ಡ್ ಇರ್ಬೇಕು, ಔಟ್ವರ್ಡ್ ಇರ್ಬೇಕು, ಅಥವಾ ಇನ್ವರ್ಡ್ ಇರ್ಬೇಕು. ಎರಡು ಪರ್ಪೆಂಡಿಕ್ಯುಲರ್. ಆದ್ರೆ ಎರಡರಲ್ಲಿ ಯಾವ್ದು ಅಂತ ಸ್ಕ್ರೂ ರೂಲ್ ಯೂಸ್ ಮಾಡೋಣ. ಸೊ ಟೇಕ್ ಎ ಸ್ಕ್ರೂ. ನೋಡಿ ಈ ತರ ಪೆನ್ ಇದೆಯಲ್ಲ, ಆ ಪೆನ್ ನ ಹಾಫ್ ಪೊಸಿಷನ್ ಇಟ್ಕೊಳ್ಳಿ. ಅಂದ್ರೆ ಪೂರ್ತಿ ಲೂಸ್ ಮಾಡಿ ಅಲ್ಲ, ಪೂರ್ತಿ ಟೈಟ್ ಮಾಡಿ ಅಲ್ಲ, ಈ ತರ ಹಾಫ್ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅರೆ ಅರ್ಧ ಓಪನ್ ಮಾಡಿ ಇಟ್ಕೊಳ್ರು ಈ ತರ. ಲುಕ್, ಫೋಕಸ್ ನನ್ನ ಪಕ್ಕಕ್ಕೆ ಹೋದ್ರೆ ಫೋಕಸ್ ಆಗತ್ತೆ. ಎಸ್, ನೋಡಿ ಹಾಫ್ ಪೊಸಿಷನ್ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ. ಈಗ ತಗೊಂಡ್ ಹೋಗ್ತೀನಿ ಬೋರ್ಡ್ ಅಲ್ಲಿ. ಪುಟ್ ದಿಸ್ ಟಿಪ್ ಆನ್ ದ ಟೇಲ್ಸ್ ಆಫ್ ಬೋತ್ ದ ವೆಕ್ಟರ್. ನೋಡಿ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಎರಡು ಟೇಲ್ ಒಂದ್ ಕಡೆ ಇರಬೇಕು. ಯು ಹ್ಯಾವ್ ಟು ಮೇಕ್ ಶೂರ್ ಬೋತ್ ದ ಟೈಲ್ಸ್ ಅಟ್ ಒನ್ ಪೊಸಿಷನ್. ಸೊ ಈಗ ಈ ಪೊಸಿಷನ್ ಅಲ್ಲಿ ಟಿಪ್ ಇಡಿ. ಈ ಟಿಪ್ ನ ಎರಡು ಟೇಲ್ಸ್ ಮೀಟ್ ಆಗ್ತಿದ್ಯಾ, ಅಲ್ಲಿ ಇಡಿ. ಸೊ ಈಗ ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಗೆ ಹೋಗಿ. ಫಸ್ಟ್ ವೆಕ್ಟರ್ ಇದಿದೆಯಾ IDL, ಅಲ್ಲಿಂದ ಸೆಕೆಂಡ್ ವೆಕ್ಟರ್ ಕಡೆಗೆ ರೊಟೇಟ್ ಮಾಡಿ. ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ದಿಸ್. ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿ. DL ಕ್ರಾಸ್ R ಈ ಕಡೆಯಿಂದ ಈ ಕಡೆಗೆ ಹೋದ್ರೆ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಅಂದ್ರೆ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಈ ನಿಬ್ಬು ಯಾವ ಕಡೆಗೆ ಹೋಗುತ್ತೋ ದಟ್ ಇಸ್ ಅ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಕಾಂಪ್ಲಿಕೇಟ್ ಆಯ್ತಾ? ಅರೆ ಒಂದ್ ವೆಕ್ಟರ್, ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಕಡೆಗೆ ರೊಟೇಟ್ ಮಾಡಿ. ನಾನು ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ರೊಟೇಟ್ ಮಾಡಿದ್ರೆ ಈ ತರ ರೊಟೇಟ್ ಮಾಡ್ಬೇಕು, ಈ ತರ ರೊಟೇಟ್ ಮಾಡ್ಬೇಕು. ರೊಟೇಟ್ ಮಾಡಿದಾಗ ಈ ನಿಬ್ಬನ್ನ ಗಮನಿಸಿ ಯಾವ ಡೈರೆಕ್ಷನ್ ಹೋಗ್ತು, ಇನ್ಸೈಡ್. ಬೇಕಾದ್ರೆ ಟ್ರೈ ಮಾಡಿ, ಯಾವ್ದಾರ ಒಂದು ಪೆನ್ ಇದ್ರೆ ಟ್ರೈ ಮಾಡಿ. ಅರೆ ಎಕ್ಸಾಮ್ ಅಲ್ಲೂ ಪೆನ್ ಇರುತ್ತೆ, ಎಕ್ಸಾಮ್ ಸ್ಕ್ರೂ ಹೆಂಗೋ ಅಲ್ಲೋ ಇಲ್ಲ ನನಗೆ ಗೊತ್ತು, ಬಟ್ ಯು ಕ್ಯಾನ್ ಯೂಸ್ ದ ಪೆನ್, ರೈಟ್? ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ DB ಇಸ್ into the plane of the board. The magnetic field is into the plane of the board, inwards. Artha aita? Are you getting what I am saying? Ade enadru ee kade one point na tagontini. So this is IDL vector and this is a vector P. Andre ee kade yavado one point P na tagontini. Magnetic field obviously perpendicular agutte. Eradukku perpendicular agirbeku, either inside or outside. Idನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಅಗೇನ್ ಸ್ಕ್ರೂ ನ ಹಾಫ್ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ಪುಟ್ ಇಟ್ ಇನ್ ದ ಜಂಕ್ಷನ್ ಆಫ್ ಟೇಲ್ಸ್. ಇದು ವೆಕ್ಟರ್ ಈ ತರ ಇದೆ. ಅರೆ ಈ ಪಾಯಿಂಟ್ ನಲ್ಲಿ ಅದರ ಟಿಪ್ ನ ಇಡಿ. ಈಗ ಫಸ್ಟ್ ವೆಕ್ಟರ್ DL ಇಂದ R ವೆಕ್ಟರ್ ಕಡೆಗೆ ರೊಟೇಟ್ ಮಾಡಿ. ಐ ಆಮ್ ರೊಟೇಟಿಂಗ್ ಲೈಕ್ ದಿಸ್. ಈ ತರ ರೊಟೇಟ್ ಮಾಡ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಈ ತರ ರೊಟೇಟ್. ಝೂಮ್ ಮಾಡ್ತೀನಿ, ಹೋಗ್ಲಿ ನೋಡೋಣ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಪೊಸಿಷನ್ ಅಲ್ಲಿ ನಾನು ನಿಬ್ನ ಇಡ್ತಾ ಇದ್ದೀನಿ. ಹಾಫ್ ಪೊಸಿಷನ್, ಹಾಫ್ ಲೂಸ್ ಅಲ್ಲಿ ಇರ್ತಕ್ಕಂಥ ನಿಬ್ನ ಇಲ್ಲಿ ಇಡ್ತಾ ಇದ್ದೀನಿ. ಫಸ್ಟ್ ವೆಕ್ಟರ್ ಏನು? DL ಇಂದ R ವೆಕ್ಟರ್ ಕಡೆಗೆ ರೊಟೇಟ್ ಮಾಡಿದ್ರೆ, ನಾನು ಈ ತರ ರೊಟೇಟ್ ಮಾಡ್ತೀನಿ. DL ಈ ತರ ರೊಟೇಟ್ ಮಾಡಿದ್ರೆ ನಿಬ್ಬು ಹಿಂದ್ಗಡೆಗೆ ಬರ್ತದೆ. ಅಂದ್ರೆ ಅಪ್ ಅಂಡ್ ಏನಾಗ್ತದೆ, ಇಂಟು ರಿಫಿಲ್ ಏನಾಗ್ತದೆ, ಹಿಂದ್ಗಡೆಗೆ ಬರ್ತಾ ಇದೆ. ದಟ್ ಈಸ್ ಅ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಹಿಂದ್ಗಡೆಗೆ ಅಂದ್ರೆ ಏನು ಇಲ್ಲ, ಔಟ್ವರ್ಡ್. ಇದು ಇನ್ವರ್ಡ್ಸ್, ಇದು ಔಟ್ವರ್ಡ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಔಟ್ವರ್ಡ್ಸ್. ದಿಸ್ ಇಸ್ ಔಟ್ವರ್ಡ್ಸ್. ಅರ್ಥ ಆಯ್ತಾ? ಸೊ ಇದು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ರೂಲ್ ಇದೆ, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಅರೆ ಸಿಂಪಲ್, ಇದು ಇನ್ನೂ ಸಿಂಪಲ್ ಆಗಿದೆ. ಸೊ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಆಯ್ತು. ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೆಕೆಂಡ್ ಒನ್ ಇಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಪಾಮ್ ರೂಲ್ ಆಕ್ಚುಲಿ ಇದೆಲ್ಲ ಫಸ್ಟ್ PUC ಎಲ್ಲ ಕಲ್ತಿರ್ತೀರಿ. ವೆಕ್ಟರ್ ಪ್ರಾಡಕ್ಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದರ ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಇಟ್ ಸೇಸ್ ದಟ್, ನೋಡಿ ಸಿಂಪಲ್ ಆಗಿ
ರೈಟ್ ಹ್ಯಾಂಡ್ ಪಾಮ್ ನ ತಗೊಳ್ಳಿ. ಫಸ್ಟ್ ವೆಕ್ಟರ್ ಇಂದ ಅಂದ್ರೆ ಯಾವ್ದಾದ್ರು ಆಗ್ಲಿ, ವೆಕ್ಟರ್ ಎ ಬಿ ಈ ತರ ಇದೆ ಅಂತ ಅನ್ಕೊಳ್ಳಿ. ವೆಕ್ಟರ್ ಎ, ವೆಕ್ಟರ್ ಬಿ. ಎ ಕ್ರಾಸ್ ಬಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮ್ಗೆ ಸಿಚುವೇಶನ್ ಬಂದ್ರೆ, ರೈಟ್ ಹ್ಯಾಂಡ್ ನ ತಗೊಳ್ಳಿ. ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಎಲ್ಲ ತಗೋಬಿಟ್ಟಿರಿ. ರೈಟ್ ಹ್ಯಾಂಡ್ ನ ತಗೊಂಡು ವೆಕ್ಟರ್, ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಕಡೆಗೆ ಕರ್ಲ್ ಮಾಡಿ. ಈ ತರ ಬೆರಳನ್ನ ಮುಚ್ಚಿ. ಫಸ್ಟ್ ವೆಕ್ಟರ್ ಇಂದ ಸೆಕೆಂಡ್ ವೆಕ್ಟರ್ ಗೆ ಮುಚ್ಚಿದ್ರೆ ಈ ತಂಬ್ ಇದೆಯಲ್ಲ, ಯಾವ ಡೈರೆಕ್ಷನ್ ತೋರಿಸಿದೆ, ದಟ್ ಇಸ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ. ಅದೇ ರೀತಿ ಬಿ ಕ್ರಾಸ್ ಎ ಕೇಳಿದ್ರೆ ಬಿ ಇಂದ ಎ ಕಡೆಗೆ, ಬಿ ಇಂದ ಎ ಕಡೆಗೆ ಈ ಡೈರೆಕ್ಷನ್ ಅಲ್ಲಿ ಬರ್ತಿದ್ಯಾ, ದಟ್ ಇಸ್ ಅ ಸ್ಮಾಲೆಸ್ಟ್ ಆಂಗಲ್. ಸರ್ ಈ ತರ ಹೋಗ್ತೀವಿ ನಾವು ಅಂತ ಹೇಳ್ಬೇಡಿ. ಲೀಸ್ಟ್ ಆಂಗಲ್ ಯಾವ ಕಡೆಗಿದೆ ಆ ಕಡೆಗೆ ಹೋಗ್ಬೇಕು. ಇನ್ ದಿಸ್ ಡೈರೆಕ್ಷನ್ ಯು ಶುಡ್ ಡು. ಓಕೆ, ಸೊ ಈ ಡೈರೆಕ್ಷನ್ ಹೋದ್ರೆ ಬಿ ಕ್ರಾಸ್ ಎ ಔಟ್ವರ್ಡ್ ಬರುತ್ತೆ, ಎ ಕ್ರಾಸ್ ಬಿ ಹೋದ್ರೆ ಇನ್ವರ್ಡ್ ಬರುತ್ತೆ. ಈಗ ಸದ್ಯಕ್ಕೆ ಅದು ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಲೆಟ್ ಅಸ್ ಕ್ಯಾಲ್ಕುಲೇಟ್ determine the direction of magnetic field using right hand palm rule. So ಇಲ್ಲಿ ನೋಡಿ, ಇಲ್ಲಿ ಇದೇನಿದು ಡಿ ಎಲ್ ವೆಕ್ಟರ್, ಇದೇನಿದು ವೆಕ್ಟರ್ ಆರ್. ಅರೆ ಈ ತರ ವೈರ್ ಇದೆ, ಇಲ್ಲೊಂದು ಸ್ಮಾಲ್ ಎಲಿಮೆಂಟ್, ಕರೆಂಟ್ ಎಲಿಮೆಂಟ್ ನ ತಗೊಂಡಿದ್ದೀನಿ. ಸೊ ಡಿ ಎಲ್ ಕ್ರಾಸ್ ಆರ್ ವೆಕ್ಟರ್, ಡಿ ಎಲ್ ಕ್ರಾಸ್ ಆರ್ ವೆಕ್ಟರ್ ಅಂದ್ರೆ ಡಿ ಎಲ್ ಫಸ್ಟ್ ವೆಕ್ಟರ್ ಇಂದ ಕಾಣಿಸ್ತಿದ್ಯಾ, ರಾಯ್ ಕಾಣಿಸ್ತಿದ್ಯಾ, ರಾಯ್. ಸೊ ಈ ಆಂಗಲ್ ಅಲ್ಲಿ ಥೀಟಾ ಇದೆ, ಹಾಗಾಗಿ it is going, the thumb is pointing towards inward. So db, so ನೋಡಿ ಗೊತ್ತಾಗ್ತಿದ್ಯಾ, ಟಿಶ್ಕ್ಯಾವ್, ಟಿಶ್ಕ್ಯಾವ್ ಗೊತ್ತಾಯ್ತಾ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಇನ್ವರ್ಡ್ಸ್ ಇದೆ. ವರ್ಡ್ಸ್ ಕೆಲವೊಂದು ಎಕ್ಸರ್ಸೈಸ್ ಮಾಡೋಣ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ಎಕ್ಸರ್ಸೈಸ್ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಅಲ್ಲ, ಇದ್ರ ಮೇಲೆ ಕೆಲವೊಂದು ಸಿಚುವೇಶನ್ ನ ಕೊಟ್ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಂತ ಕೇಳ್ತೀನಿ. ಲೆಟ್ ಮಿ ಸಿ. ಓಕೆ, ಸೊ ಈಗ ಏನ್ ಮಾಡೋಣ, ಒಂದು ಕರೆಂಟ್ ಅಲ್ಲಿ ಒಂದು ವೈರ್ ಕರೆಂಟ್ ಈ ತರ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ವೈರ್ ನಲ್ಲಿ ಕರೆಂಟ್ ಈ ತರ ಪಾಸ್ ಆಗ್ತಾ ಇದೆ, ಅದ್ರ ವ್ಯಾಲ್ಯೂ ಐ ಇದೆ. ಸೊ ಈಗ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಟ್ ದಿಸ್ ಪಾಯಿಂಟ್. ಆಬ್ವಿಯಸ್ಲಿ ಕರೆಂಟ್ ಎಲಿಮೆಂಟ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಡಿ ಎಲ್ ಅಂಡ್ ದಿಸ್ ಇಸ್ ಅ ವೆಕ್ಟರ್ ಆರ್. ದಿಸ್ ಇಸ್ ಅ ವೆಕ್ಟರ್ ಆರ್, ಇದು ವೆಕ್ಟರ್ ಆರ್. ಐ is a current, dl is the length of the current element, and r is a vector from current element to point. So ಈಗ ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಇದ್ರೆ ಎರಡಕ್ಕೂ ಪಾಸಿಬಿಲಿಟಿ. ಏನ್ ಪಾಸಿಬಿಲಿಟಿ ಇದೆ, ಇಟ್ ಈಸ್ ಪರ್ಪೆಂಡಿಕ್ಯುಲರ್. ನೋಡಿ, ಒಂದ್ ವೆಕ್ಟರ್ ಈ ತರ ಇದೆ, ಇನ್ನೊಂದು ವೆಕ್ಟರ್ ಈ ತರ ಇದೆ. ಸೊ ಐ ವಿಲ್ ಟೇಕ್ 2 pens. ಒಂದ್ ವೆಕ್ಟರ್ ಈ ತರ ಇದೆ, ಇನ್ನೊಂದು ವೆಕ್ಟರ್ ಈ ತರ ಇದೆ. ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಾ ಡಿಬಿ ಅನ್ನೋದು? ಐದರ್ ಔಟ್ವರ್ಡ್, ಇನ್ವರ್ಡ್ಸ್. ಯಾವ ರೀತಿ ಇರುತ್ತೆ, ಇಟ್ ಶುಡ್ ಬಿ ಇನ್ವರ್ಡ್ಸ್. ಹೆಂಗ್ ಗೊತ್ತಾಯ್ತು, ರೈಟ್ ಹ್ಯಾಂಡ್ ನ ತಗೊಳ್ಳಿ. ಸೊ ಯು ಕರ್ಲ್ ಎ ಇಂದ ವೆಕ್ಟರ್ ಬಿ ಅಂದ್ರೆ ಡಿ ಎಲ್ ಇಂದ ವೆಕ್ಟರ್ ಆರ್ ಕಡೆಗೆ ಟಿಶ್ಕ್ಯಾವ್, ಟಿಶ್ಕ್ಯಾವ್ ರೊಟೇಟ್ ಮಾಡ್ತಿದ್ರೆ ತಮ್ಮ ಯಾವ ಡೈರೆಕ್ಷನ್ ಹೋಗ್ತದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತದೆ. ಸೊ ದಿಸ್ ಇಸ್ ಇನ್ವರ್ಡ್ಸ್. ಅಂದ್ರೆ ಕಾಣಿಸ್ತಿದ್ಯಾ ತಮ್ಮ ಇನ್ವರ್ಡ್ಸ್, ದಿಸ್ ಇಸ್ ಇನ್ವರ್ಡ್ಸ್, ಇನ್ವರ್ಡ್ಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸಪೋಸ್ ಇದೇ ವೈರ್ಗೆ ನಾನೇನಾದ್ರೂ ಅಪ್ವರ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಔಟ್ವರ್ಡ್ ಬರುತ್ತೆ. So this is the direction, there is a vector r, there is a direction of dl, there is a theta. ನೋಡಿ ಬೇಕಾರೆ ಟಿಶ್ಕ್ಯಾವ್ ಬರ್ತಿದ್ಯಾ, ಟಿಶ್ಕ್ಯಾವ್ ಆಚೆಗೆ ಬಂದ dl ಇಂದ r ವೆಕ್ಟರ್ ಕಡೆಗೆ ಹೋಗ್ತಿದ್ರೆ, so db is outwards, outwards, and it's indicated by a dot with the circle. Indicate ಮಾಡಬಹುದು. Let's take another case. ಒಂದು ವೈರ್ ಬೋರ್ಡ್ ಒಳಗಡೆಗೆ ಹೋಗ್ತಿದೆ ಅಂತ ಅನ್ಕೊಳ್ಳ. ಅರೆ ಯಾವುದೋ ಒಂದು ವೈರ್ ಈ ತರ ಒಂದು ವೈರ್ ಹೋಗ್ತಿದೆ, ಕಾಣಿಸ್ತಿದೆ ಅಂತ ಅಸ್ಯೂಮ್ ಮಾಡ್ತಾರೆ. ಒಂದು ವೈರ್ ಈ ತರ ಒಳಗಡೆಗೆ ಹೋಗ್ತಿದೆ. ದ ಕರೆಂಟ್ ಇಸ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕರೆಂಟ್ ಐ ಇಸ್ ಇನ್ವರ್ಡ್ಸ್. ಇನ್ವರ್ಡ್ಸ್ ಅಂದ್ರೆ ಏನು ಇಲ್ಲ, ಕರೆಂಟ್ ಈ ಕಡೆಗೆ ಒಳಗಡೆಗೆ ಫ್ಲೋ ಆಗ್ತಾ ಇದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈಗ ಈ ಪಾಯಿಂಟ್ ಪಿ ನಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್? Vector db. Obviously current into the plane of the board ಇದೆ, current element ಈ ತರ ಇರುತ್ತೆ. ಮತ್ತೆ position vector ಈ ಕಡೆಗಿದೆಯಾ, ಇವೆರ ಅರೆ ಇಲ್ಲಿ ನೋಡಿ, ideal current element, this is a vector r. ಇವೆರಡಕ್ಕೂ perpendicular ಆಗಿರಬೇಕು. So either in this direction, either in this direction or in this direction. ಹೇಗೆ ಫೈಂಡ್ ಔಟ್ ಮಾಡೋದು? So calculate, determine using right hand palm rule. Better, right hand palm rule is a better thing. Always use. ಯಾರು ಕೇಳಲ್ಲ ಎಕ್ಸಾಮ್ ಅಲ್ಲಿ right hand palm rule ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ, ಅಪ್ಲಿಕೇಶನ್ಸ್ ಬರೋದು. ಹಾಗಾಗಿ nothing to worry how to represent in words. So
ಐಡಿಯಲ್ ಕರೆಂಟ್ ಎಲಿಮೆಂಟ್ ಇನ್ವರ್ಡ್ ಇದೆ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಸಾರಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ ವೆಕ್ಟರ್ ಆರ್ ಈ ಕಡೆಗಿದೆ ಸೊ ದಿಸ್ ಇಸ್ ಅ ವೆಕ್ಟರ್ ಆರ್ ಓಕೆ ಫಸ್ಟ್ ವೆಕ್ಟರ್ ಇನ್ ದ ಸೆಕೆಂಡ್ ವೆಕ್ಟರ್ ನೋಡಿ ಇಲ್ಲಿ ಫಸ್ಟ್ ವೆಕ್ಟರ್ ಇನ್ ದ ಸೆಕೆಂಡ್ ವೆಕ್ಟರ್ ಅರೆ ಈ ಪೆನ್ ಅಡ್ಡ ಆಗ್ತದೆ ಈ ತರ ಇದೆಯಲ್ಲ ಫಸ್ಟ್ ವೆಕ್ಟರ್ ಇದೇನಿದು ಪಿಂಕ್ ಕಲರ್ ಇರೋದು ಐಡಿಯಲ್ ಫಸ್ಟ್ ವೆಕ್ಟರ್ ಇನ್ ದ ಸೆಕೆಂಡ್ ವೆಕ್ಟರ್ಗೆ ಕರ್ಲ್ ಮಾಡಿದಾಗ ನೋಡಿ ಏನಾಗ್ತಿದೆ ಸೊ ಇಟ್ ಈಸ್ ಲೈಕ್ ದಿಸ್ ಈ ತರ ಬರ್ತಿದ್ಯಾ ಈ ತರ ಬರ್ತಿದೆ ಸೊ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಇದು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಇದು ಅಲಾಂಗ್ ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಈ ತರ ಬರ್ತಿದೆ ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕರೆಂಟ್ ಎಲಿಮೆಂಟ್ ಸೊ ಈಗ ಇದೇ ವೈರ್ಗೆ ಸೊ ಕರೆಂಟ್ ಇಸ್ ಇನ್ವರ್ಡ್ಸ್ ಅಂಡ್ ಒಂದು ಪಾಯಿಂಟ್ ಪಿ ನ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಡಿ ಬಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಸೊ ಇದು ವೆಕ್ಟರ್ ಆರ್ ಈ ಕಡೆಗಿದೆ ಕರೆಂಟ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ವೆಕ್ಟರ್ ಆರ್ ಈ ಕಡೆಗಿದೆ ನೋಡೋಣ ಏನ್ ಬರುತ್ತೋ ಸೇಮ್ ಥಿಂಗ್ ಈ ಕಡೆ ಕೊಟ್ಟಿನಿ ಇಲ್ಲಿ ಕೊಡೋ ಬದಲು ಈ ಕಡೆ ಕೊಟ್ಟಿನಿ ಸೊ ನೋಡಿ ಕರೆಂಟ್ ಎಲಿಮೆಂಟ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಇದು ವೆಕ್ಟರ್ ಆರ್ ಕಾಣಿಸ್ತಿದ್ಯಾ this one so ಈಗ ಫಸ್ಟ್ ವೆಕ್ಟರ್ ಇದು ಸೆಕೆಂಡ್ ವೆಕ್ಟರ್ ಇದು ಸೊ dl cross r tishkau ನೋಡಿ ಇಲ್ಲಿ dl cross r ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ perpendicular to both and this is in this direction so this is the direction of the magnetic field db is in this direction so db is always perpendicular to both current element idl and vector r ಮತ್ತೆ ಕರೆಂಟ್ ಎಲಿಮೆಂಟ್ ಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅದು ಎರಡು ಪಾಸಿಬಿಲಿಟಿ ಇದೆ ಒಂದು ಇದ ಅನ್ನೋದು ನಾವು ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು ಸೊ ಇನ್ನೊಂದು ಕೇಸ್ ಕೊಡ್ತೀನಿ ನೀವೇ ಟ್ರೈ ಮಾಡಿ ನೋಡೋಣ ಸೊ ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಐ ಇಸ್ ಔಟ್ವರ್ಡ್ಸ್ ಸೊ ಈಗ ಇಲ್ಲಿಂದ ಪಾಯಿಂಟ್ ಪಿ ನ ಅರೆ ಕರೆಂಟ್ ಈ ತರ ಬರ್ತದೆ ವೈರ್ ಆಚೆಗೆ ಬರ್ತಾ ಇದೆ ಈ ತರ ಇಲ್ಲಿ ಪಾಯಿಂಟ್ ಪಿ ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬಹುದು ಯೂಸಿಂಗ್ ಬಯೋಟ್-ಸವಾರ್ಟ್ ಲಾ ಈಕ್ವೇಷನ್ ಡೈರೆಕ್ಷನ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಿ ಸೊ ಅಗೈನ್ ಈ P1 ಅಲ್ಲಿ ಈ P2 ನಲ್ಲಿ ಯಾವ ಡೈರೆಕ್ಷನ್ ಇರುತ್ತೆ ಅಂತ ಚೆಕ್ ಮಾಡಿ ಡನ್ ನೋಟ್ ಮಾಡ್ಕೊಳ್ಳಿ ವಿಲ್ ಸಿ ನೆಕ್ಸ್ಟ್ ಒನ್ ಡನ್ ಆಯ್ತಾ ಇದು ಪಕ್ಕಾ ಶೂರ್ ಪ್ರಾಮಿಸ್ ಡನ್ ಒಂದೇ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ ದಟ್ ಈಸ್ similarities and differences between Coulomb's law and Biot-Savart law ನೋಡಿ Coulomb's law ಏನಕ್ಕೆ ಯೂಸ್ ಮಾಡ್ತೀವಿ Coulomb's law to find the electric force ಅರೆ electric force ಇದ್ರೆ ನಾವು electric field ಅನ್ನ ಕೂಡ ಫೈಂಡ್ ಔಟ್ ಮಾಡಬಹುದು we can find the electric field or force acting per unit charge is called as the electric field Coulomb's law ನ ಯೂಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಕ್ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು ಅಥವಾ ಇಂಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಒನ್ ಸರ್ ಇನ್ನೇನಾದ್ರೂ ಮೆಥಡ್ ಇದೆಯಾ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ಎಸ್ ಇತ್ತು ಗಾಸ್ ಲಾ ಆಫ್ ಎಲೆಕ್ಟ್ರಿಸಿಟಿ ನೆನಪಿದ್ಯಾ ಗಾಸ್ ಲಾ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅಲ್ಲಿ ನಾವು ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಿದ್ವಿ ಸೊ ಅಗೈನ್ ಯು ಕ್ಯಾನ್ ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಯೂಸಿಂಗ್ ಗಾಸ್ ಲಾ ಇನ್ ಎಲೆಕ್ಟ್ರಿಸಿಟಿ ಗಾಸ್ law of electricity Gauss law of electricity is another form of Coulomb's law are Coulomb's law use ಮಾಡ್ಕೊಂಡೆ Gauss law of electricity ಬರೋದು ಹಾಗಾಗಿ ಬೇಸಿಕಲಿ ಟೆಕ್ನಿಕಲಿ ಲಾಜಿಕಲಿ ಅವೆರಡು ಒಂದೇ Gauss law ಮತ್ತೆ Coulomb's law ಎರಡು ಒಂದರ ಬಗ್ಗೆನೇ ಮಾತಾಡ್ತಾ ಇದೆ ಸೊ ಇಟ್ಸ್ ಡಿಫರೆಂಟ್ ಫಾರ್ಮ್ ಅಲ್ಲಿ ಅದನ್ನ ನಾವು ಯೂಸ್ ಮಾಡ್ತೀವಿ ಅಷ್ಟೇ ಏನಿಲ್ಲ ಸೇಮ್ ಇನ್ ದ ಸೇಮ್ ಮ್ಯಾನರ್ ಯೂಸಿಂಗ್ Biot-Savart law, we can calculate the magnetic field. Magnetic field can be determined by Biot-Savart law. Biot-Savart's law. ಮತ್ತೆ ಇನ್ನೊಂದು ಲಾ ಇದೆ that is Gauss law of magnetism. ಇನ್ನೊಂದು ಬರುತ್ತಾ ಸರ್ ಒಂದಕ್ಕೆ ಸಾಕಾಗಿತ್ತು Gauss law of magnetism. Actually ಎರಡು ಒಂದೇ in different equation different mathematics ಅಲ್ಲಿ ಎರಡು ಒಂದರ ಬಗ್ಗೆನೇ ಮಾತಾಡೋದು there is another form of the Biot-Savart law ಮುಂದೆ ಹೇಳ್ತೀನಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎರಡು ಲಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎರಡು ಲಾ ಇದೆ ಸೊ ಈಗ ನಾವು ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಸೊ ದಟ್ ಈಸ್ ಯೂಸಿಂಗ್ Biot-Savart law and Coulomb's law ಎಲ್ಲಪ್ಪ
ಇವೆರಡಕ್ಕೂ ಸಿಮಿಲಾರಿಟೀಸ್ ಏನಿದೆ, ಇವೆರಡಕ್ಕೂ ಡಿಫ್ರೆನ್ಸಸ್ ಏನಿದೆ. ಕೂಲಂಬ್ಸ್ ಲಾ ಹೇಳ್ತದೆ, ಕೂಲಂಬ್ಸ್ ಲಾ ಏನ್ ಹೇಳ್ತದೆ, ಬರೀ ಇಕ್ವೇಶನ್ ಬರೀತೀನಿ. The force acting on that one any two charges is equals to 1 by 4 pi epsilon naught into q1 q2 divided by r square. ಬಯೋಟ್ ಸವಾರ್ಟ್ ಲಾ ಏನ್ ಹೇಳ್ತದೆ, ಬಯೋಟ್ ಸವಾರ್ಟ್ಸ್ ಲಾ, ಬಯೋಟ್ ಸವಾರ್ಟ್ಸ್ ಲಾ ಟು ಬಿ ಸ್ಪೆಸಿಫಿಕಲಿ ಇಲ್ಲಿ ವೆಕ್ಟರ್ ಎಫ್ ಬರಬೇಕು, ಸೊ ಆರ್ ಕ್ಯಾಪ್ ತಗೋಬೇಕಾಗುತ್ತೆ. ಬಯೋಟ್ ಸವಾರ್ಟ್ ಲಾ ಏನಾಗುತ್ತೆ, ಡಿ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 pi into I dl cross vector r divided by r. ಈ ತರ ಬರ್ಕೊಂತೀನಿ, r square into r cap. Let me write this. ಅಥವಾ ಸ್ಕೇಲಾರ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ you can rewrite this as I dl sin theta divided by r square into n cap. You can write this one. ಈ ತರನು ಬರೀಬಹುದು. ಇದನ್ನ ಯಾಕೆ ಸರ್ ಹೇಳ್ತಿದ್ವಿ ನೋಡಿ, ಇವೆರಡಕ್ಕೂ ಸಿಮಿಲಾರಿಟೀಸ್ ಇದೆ. ಬಯೋಟ್ ಸವಾರ್ಟ್ ಲಾ ಮತ್ತೆ ಕೂಲಂಬ್ಸ್ ಲಾ ಇವೆರಡರ ನಡುವೆ ಸಿಮಿಲಾರಿಟೀಸ್ ಇದೆ. What are the similarities? Let us see similarities between Coulomb's law and Biot-Savart law. ಎರಡು ಮಾತಾಡ್ತಿರೋದು ವೆಕ್ಟರ್ ಕ್ವಾಂಟಿಟಿ ಬಗ್ಗೆ. Both are talking about vector quantities. Both gives vector quantities, and they obey principle of superposition of the vectors. ಅರೆ ಸ್ಮಾಲ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಿ, ಇನ್ನೊಂದೇನಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪಾಯಿಂಟ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳೋಣ. ಅದೇ ಪಾಯಿಂಟ್ ನಲ್ಲಿ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಬರ್ಬೋದಾ, ಅರೆ ಈ ಕಡೆ ಒಂದು ವೈರ್ ಈ ಕಡೆ ಒಂದು ವೈರ್ ಇಟ್ಬಿಟ್ಟು ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ಬೋದಾ. ಸೊ ಯಾವ ರೀತಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡೋದು, ಇಟ್ ಈಸ್ ಯೂಸಿಂಗ್ ದ ವೆಕ್ಟರ್ ಸಮ್. ವೆಕ್ಟರ್ ಸಮ್ ನ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಕೂಲಂಬ್ಸ್ ಲಾ ಒಂದು ಫೋರ್ಸ್ ಇದೆ, ಅದೇ ಜಾಗದಲ್ಲಿ ಬೇರೆ ಯಾರಿಂದನೋ ಇನ್ನೊಂದು ಫೋರ್ಸ್ ಇದೆ, ವೆಕ್ಟರ್ ಸಮ್ ನ ಫೈಂಡ್ ಔಟ್ ಮಾಡಬಹುದು. ಸೊ therefore they obey principle of superposition. ಇನ್ನೇನಾದ್ರೂ ಸಿಮಿಲಾರಿಟಿ ಇದೆಯಾ? both are inversely proportional to the square of the distance. Both are inverse square law. Both are inverse square law. So these are some similarities between the Biot-Savart law and Coulomb's law. ಇನ್ನೊಂದೇನ ಡಿಫರೆನ್ಸ್ ಬರೀಬಹುದಾ? They are long range. Both are long range quantities. Both are long range. ಏನ್ ಸರ್ ಹಂಗಂದ್ರೆ ಹೇಳ್ತೀನಿ, long range quantities. I'll tell you. ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ಕನ್ಸಿಡರ್ ಮಾಡಿದ್ರೆ ಇನ್ನು ಆಗದೆ ಇರಬಹುದು, ಬಟ್ ನಾನು ಹೇಳ್ತೀನಿ. ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ಮಾತಾಡಿದ್ರೆ ಎಲ್ಲಿಂದ ಎಲ್ಲಿವರೆಗೂ ನ್ಯೂಕ್ಲಿಯರ್ ಫೋರ್ಸ್ ಆಕ್ಟ್ ಆಗತ್ತಪ್ಪ ಅಂದ್ರೆ ಓನ್ಲಿ ಅಪ್ ಟು 10⁻⁻15 ಮೀಟರ್ ಇದ್ದಾಗ, ಅಂದ್ರೆ 1 ಫರ್ಮಿ ರೇಂಜ್ ಅಲ್ಲಿ ಇದ್ದಾಗ ಮಾತ್ರ ನ್ಯೂಕ್ಲಿಯರ್ ಫೋರ್ಸ್ ಆಕ್ಟ್ ಆಗತ್ತೆ. ಅದರಿಂದ ಆಚೆಗೆ ಹೋದ್ರೆ ಮಿಸ್ ಆಗತ್ತೆ, ಝೀರೋ ಆಗ್ಬಿಡತ್ತೆ. ಬಟ್ ಇದು ಆತರ ಅಲ್ಲ. ನೀವು ಒಂದು ವೈರ್ ನ ತಗೊಂಡು ಇದರಲ್ಲಿ ಕರೆಂಟ್ ಐ ಇದೆ ಅಂತ ಅನ್ಕೊಳ್ಳಿ, ಈ ಪಾಯಿಂಟ್ ಪಿ ನ ಎಷ್ಟು ದೂರ ಆದ್ರೂ ತಗೊಂಡು ಹೋಗಿ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಕೊಡುತ್ತೆ Biot-Savart law. ಇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದಿಸ್. ಅಂದ್ರೆ ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆಯಲ್ಲ, ನ್ಯೂಕ್ಲಿಯಸ್ ಒಳಗಡೆ ಇದ್ರೆ ಮಾತ್ರ ಇಂಟರಾಕ್ಟ್ ಆಗೋದು. ಅದರಿಂದ ಆಚೆಗೆ ಹೋಗ್ಬಿಟ್ರೆ, ಅಂದ್ರೆ ಇಲ್ಲೊಂದು ಪ್ರೋಟಾನ್ ಇದೆ, ಇಲ್ಲೊಂದು ನ್ಯೂಟ್ರಾನ್ ಇದೆ, ಇವೆರಡರ ನಡುವೆ ನ್ಯೂಕ್ಲಿಯರ್ ಫೋರ್ಸ್ ಇದೆ ಅಂದ್ರೆ ಇಲ್ಲ, ಝೀರೋ ಆಗ್ಬಿಡುತ್ತೆ. ಸೊ ಇದನ್ನೇ ನಾವು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಹಾಗಲ್ಲ, ಒಂದು ವೈರ್ ಈ ತರ ಇದೆ ಅಂದ್ರೆ ಈ ಪಾಯಿಂಟ್ ಪಿ ಎಷ್ಟೇ ದೂರದಲ್ಲಿ ಇರಲಿ, ಆ ಡಿಸ್ಟೆನ್ಸ್ ಆರ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ. ಸೊ ದೇ ಆರ್ ಲಾಂಗ್ ರೇಂಜ್ ಕ್ವಾಂಟಿಟೀಸ್. ದೀಸ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ದ ಕೂಲಂಬ್ಸ್ ಲಾ and Biot-Savart law. Let's see the differences. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. We'll see the differences between both of them. ಅವೆರಡರ ನಡುವೆ ಡಿಫರೆನ್ಸಸ್ ನೋಡೋಣ, ಆಯ್ತಾ? Let's see the differences between electric field from Coulomb's law and magnetic field from Gauss law. ಇವೆರಡಕ್ಕೂ ಡಿಫರೆನ್ಸಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೋದು ಯಾರಿಂದ? ಅರೆ ಒಂದು ಪಾಯಿಂಟ್ ಚಾರ್ಜ್ ಇಂದ. ಒಂದು ಪಾಯಿಂಟ್ ಚಾರ್ಜ್ ಇದ್ರೆ ಈಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಒಂದು ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ? ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ರೇಡಿಯಲಿ ಔಟ್ವರ್ಡ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಪಾಯಿಂಟ್ ಚಾರ್ಜ್. ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ಪಾಯಿಂಟ್ ಚಾರ್ಜ್. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್ಡ್ ಬೈ ಲೀನಿಯರ್ ಸೋರ್ಸ್. ಅರೆ ಕರೆಂಟ್ ಎಲಿಮೆಂಟ್ ಅನ್ನೋದು ಲೀನಿಯರ್ ಸೋರ್ಸ್. ಈ ಲೀನಿಯರ್ ಸೋರ್ಸ್ ಇಂದ ತಾನೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರೋದು. ಸೊ ದಟ್ಸ್ ದ ಫಸ್ಟ್ ಡಿಫರೆನ್ಸ್. ಪ್ರೊಡ್ಯೂಸ್ಡ್ ಬೈ ಪಾಯಿಂಟ್ ಚಾರ್ಜ್.
charge. And here it is produced by a linear element. ಅಂದ್ರೆ ಏನು linear element ಅಂದ್ರೆ current element. Of course source ಅನ್ನೋದು ಇಲ್ಲಿ ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ, ಸೋರ್ಸ್ ಅನ್ನೋದು ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಅದ. ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಪಾಯಿಂಟ್ ಚಾರ್ಜ್ ಇಂದ. ಪಾಯಿಂಟ್ ಚಾರ್ಜ್ ಅನ್ನೋದು ಏನು, ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗ್ತಾ ಇರೋದು, ವೆಕ್ಟರ್ ಕ್ವಾಂಟಿಟಿ ಇಂದ. ದ source is a scalar quantity, and here source is a vector quantity. ಪ್ರೊಡ್ಯೂಸ್ ಆಗ್ತಾ ಇರೋದು ವೆಕ್ಟರ್ ಕ್ವಾಂಟಿಟಿ ಇಂದ. ಇನ್ನೇನ್ ಡಿಫರೆನ್ಸಸ್ ಇದೆ ಯೋಚನೆ ಮಾಡ್ತೀರಾ? ಹಾಗೆ ಯೋಚನೆ ಮಾಡ್ತಾ ಹೇಳ್ಬೋದು, ದ ಡೈರೆಕ್ಷನ್ ಇಸ್ ಆಲ್ವೇಸ್ ರೇಡಿಯಲಿ ಔಟ್ವರ್ಡ್. ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ರೇಡಿಯಲಿ ಔಟ್ವರ್ಡ್ ಇರುತ್ತೆ ಅಥವಾ ರೇಡಿಯಲಿ ಇನ್ವರ್ಡ್ ಇರುತ್ತೆ. ಅಲಾಂಗ್ ದ ರೇಡಿಯಸ್ ಯು ಕ್ಯಾನ್ ಕನ್ಸಿಡರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ದ ರೇಡಿಯಲ್ ವೆಕ್ಟರ್ ಅಥವಾ ಇನ್ವರ್ಡ್. ಬೋತ್ ಆರ್ ಸೇಮ್, ಡೋಂಟ್ ವರಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಇದಕ್ಕೂ ಮತ್ತೆ ಇದಕ್ಕೆ ಅಂದ್ರೆ ವೆಕ್ಟರ್ ಐಡಿಯಲ್ ಕರೆಂಟ್ ಎಲಿಮೆಂಟ್ಗೂ ಮತ್ತೆ ವೆಕ್ಟರ್ ಆರ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಅಲಾಂಗ್ ದ ರೇಡಿಯಲ್ ವೆಕ್ಟರ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ along the radial vector, but here magnetic field is perpendicular to both IDL and vector R. ಇವೆರಡಕ್ಕೂ perpendicular ಆಗಿ ಇರುತ್ತೆ. Is there any other difference? Yes, it is there. So ಇದಕ್ಕೆ equation ಬರೆದ್ರೆ ಗಾಸ್ ಲಾ ಪ್ರಕಾರ ಅಥವಾ you can write using Coulomb's law. ಇದನ್ನ ಬರೆದ್ರೆ E is equals to KQ divided by R square into R cap. ಇದನ್ನ ಬರೆದ್ರೆ dB is equals to mu naught by 4 pi into IDL sin theta divided by R square. ಇಲ್ಲಿ angle ಮೇಲೆ ಡಿಪೆಂಡೆನ್ಸಿ ಇಲ್ಲ, ಇಲ್ಲಿ angle ಮೇಲೆ ಡಿಪೆಂಡೆನ್ಸ್ ಇದೆ. So that's another difference. E does not depend on angle, and illi dB depends on angle. So these are some differences between the magnetic field and electric field from Biot-Savart's law and Coulomb's law respectively. So board exam ಅಲ್ಲಿ ರೇರ್ ಕೇಳ್ತಿರ್ತಾರೆ, ಒಂಚೂರು ನೋಡ್ಕೊಳ್ಳಿ, ಬಟ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಲಿ ಅಷ್ಟೇ. ಮುಂದಕ್ಕೆ ಹೋಗೋಣ. ಲೆಟ್ಸ್ ಸಿ ದ ಅಪ್ಲಿಕೇಶನ್ಸ್ ಆಫ್ Biot-Savart law. ಲೆಟ್ಸ್ ಸಿ. ಈಗ ನಾವು ಫೈಂಡ್ ಔಟ್ ಮಾಡಿರೋದು ಬರೀ ಕರೆಂಟ್ ಎಲಿಮೆಂಟ್ ಇಲ್ಲ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಒಂದೇ ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ಇದ್ರೆ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಅರೆ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಇದ್ರೆ ನಮ್ಗೇನ್ ಯೂಸ್? ವಿ ನೀಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫುಲ್ ಲೆಂತ್ ಕಂಡಕ್ಟರ್. ಒಂದು ದೊಡ್ಡದಾಗಿರ್ತಕ್ಕಂಥ ಕಂಡಕ್ಟರ್ ನ ತಗೊಂಡು ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಬೇಕಾಗಬಹುದು ನಾವು ಫ್ಯೂಚರ್ ಅಲ್ಲಿ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಆಬ್ವಿಯಸ್ಲಿ Biot-Savart law ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಲೆಟ್ಸ್ ಸಿ ದಟ್ ಒನ್. ಅದನ್ನ ನೋಡೋಣ. ಅಪ್ಲಿಕೇಶನ್ಸ್ ಆಫ್ Biot-Savart. ಲೆಟ್ಸ್ ಸಿ ದ ಅಪ್ಲಿಕೇಶನ್ಸ್ ಆಫ್ Biot-Savart law. ನಾನು ಆಲ್ರೆಡಿ ಹೇಳಿದ್ದೀನಿ, Biot-Savart law ಅನ್ನೋದು ಪೂರ್ತಿ ವೈರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಕೊಡಲ್ಲ. ಇಟ್ ಗಿವ್ಸ್ ಓನ್ಲಿ ಅಬೌಟ್ ದ ಸ್ಮಾಲ್ ಕರೆಂಟ್ ಎಲಿಮೆಂಟ್. ಅಂದ್ರೆ ಇದರಲ್ಲಿ ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ನ ತಗೊಳ್ಳಿ, ಅದರಿಂದ ಒಂದು ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇದು ಐಡಿಯಾ ಕೊಡುತ್ತೆ. ಸೊ ನಮ್ಗೆ ಈ ಪೂರ್ತಿ ವೈರ್ ಎಷ್ಟಿದೆ ಅನ್ನೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದು ಈಗ ಸದ್ಯಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು. ದ ಗಿವನ್ ಕಂಡೀಷನ್ ಇಸ್ ಇಟ್ ಈಸ್ ಆಫ್ ಎ ಫೈನೈಟ್ ಲೆಂತ್. ಒಂದು ವೈರ್ ಇದೆ, ಅದು ಫೈನೈಟ್ ಲೆಂತ್ ಆಗಿದೆ, ಅಂಡ್ ಇಟ್ ಈಸ್ a point, considered point is at a perpendicular distance a from the wire. ಈ ವೈರ್ ಇಂದ ಇಲ್ಲಿಗೆ perpendicular distance a ಇದೆ. We need to define two parameters now. ಈಗ ಟಾಪ್ ಪಾಯಿಂಟ್ ಇದೆಯಲ್ಲ, ಎಂಡಿಂಗ್ ಪಾಯಿಂಟ್ ಆಫ್ ದ ವೈರ್, ಈ ಪಾಯಿಂಟ್ ಪಿ ಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ಅದನ್ನ ನಾನು φ1 ಅಂತ ಕರಿತೀನಿ. ಯಾಕೆ ಸರ್ ಈ ತರ? ಅರೆ ಡಿರೈವೇಶನ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗತ್ತೆ. ಅದೇ ರೀತಿ ಈ ಪಾಯಿಂಟ್ ಪಿ ಇಲ್ಲಿಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡ್ತಿದೆ ಅಂದ್ರೆ ಅದು φ2 ಅಂತ ಕರಿತೀನಿ. ಲೆಟ್ ಮಿ ಕಾಲ್ ದಟ್ ಆಂಗಲ್ ಆಸ್ φ2. ಆರ್ ಯು ಗೆಟಿಂಗ್? ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂತ? φ1 is the angle subtended by the top end and φ2 is the angle subtended by top end with respect to the perpendicular line. ಈ perpendicular line ಈ ಕಡೆಗೆ φ2, ಈ ಕಡೆಗೆ φ1. ಆಕ್ಚುಲಿ ಇದು -φ2. ದ ಇಂಟಿಗ್ರೇಷನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. φ2 is the angle subtended lower end and the top end.
ಈ ಪಾಯಿಂಟ್ ಏನಾದ್ರು ಈ ವೈರ್ ಏನಾದ್ರು ಇನ್ಫೈನೈಟ್ ಲೆಂತ್ ಆಯ್ತು ಅಂತ ಅನ್ಕೊಳ್ಳಿ, ಅರೆ ಇನ್ಫೈನೈಟ್ ಲೆಂತ್, ಆ ಲೆಂತ್ ಜಾಸ್ತಿ ಹೋಗ್ತಾ ಇದ್ರೆ ಈ ಆಂಗಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ? 90 ಡಿಗ್ರಿ ವರೆಗೂ ಹೋಗುತ್ತೆ. ಇಫ್ ಇಟ್ ಇಸ್ ಗೋಯಿಂಗ್ ಟು ದ ಇನ್ಫಿನಿಟಿ, φ1 ಇಸ್ 90. ಅದೇ ರೀತಿ ಈ φ2 ಏನಾದ್ರು ಜಾಸ್ತಿ ಮಾಡ್ತಾ ಇದ್ರೆ ಈ ವೈರ್ ಇನ್ಫಿನಿಟಿಗೆ ಹೋಗುತ್ತೆ. ಇನ್ ಅದರ್ ವರ್ಡ್ಸ್, ಇದೇನಾದ್ರೂ ಮೈನಸ್ ಇನ್ಫಿನಿಟಿಗೆ ಹೋದ್ರೆ ಈ ಆಂಗಲ್ ಏನಾಗುತ್ತೆ? -φ2 ಆಗತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಒಂದು ಕರೆಂಟ್ ಎಲಿಮೆಂಟ್ ನ ತಗೋತೀನಿ such that it is at a distance L from the perpendicular line. ಇಲ್ಲಿಂದ L ಡಿಸ್ಟೆನ್ಸ್ ಅಲ್ಲಿ ಒಂದು ಕರೆಂಟ್ ಎಲಿಮೆಂಟ್ ನ ತಗೋತೀನಿ. ಈ ಕರೆಂಟ್ ಎಲಿಮೆಂಟ್ ಎಷ್ಟಿದೆಯಪ್ಪ ಅಂದ್ರೆ IDL. DL is a length, I is a current in the current element. ಆಕ್ಚುಲಿ ಇದು ವೆಕ್ಟರ್ ಕ್ವಾಂಟಿಟಿ. ಇಲ್ಲಿಂದ ಒಂದು R ವೆಕ್ಟರ್ ನ ಡಿಫೈನ್ ಮಾಡೋಣ ಅಂಡ್ ಅಟ್ ಎ ಡಿಸ್ಟೆನ್ಸ್ R from the current element to the point. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ R ಇದೆ. And the angle between these two, current element and this one, ಅದನ್ನ ಡೈರೆಕ್ಟ್ ಆಗಿ ನಾವು ಥೀಟಾ ಅಂತ ತಗೊಳ್ಳಲ್ಲ. ಯಾಕೆ ಅಂದ್ರೆ ಇಲ್ಲಿ ವೇರಿಯೇಬಲ್ಸ್ ಆಂಗಲ್ ಇರೋದ್ರಿಂದ ಈ ಆಂಗಲ್ ನ ನಾನು ಥೀಟಾ ಅಂತ ಕರಿತೀನಿ. ಕರೆಕ್ಟ್ ಆಗಿ ನೋಡಿ, ವೇರಿಯೇಬಲ್ಸ್ ಇಲ್ಲಿ ಇರೋದ್ರಿಂದ ನಾನು ಈ ಆಂಗಲ್ ನ ಥೀಟಾ ಅಂತ ಕರಿತೀನಿ. ಸಿನ್ಸ್ ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಈ ಆಂಗಲ್ ಏನಾಗುತ್ತೆ? 90 ಮೈನಸ್ ಥೀಟಾ. ಯಾಕೆ ಸರ್ ಹಿಂಗ್ ಮಾಡ್ತಿದ್ರಿ? ಅರೆ ಸಿಮಿಟ್ರಿ, ಯಾವ ಆಂಗಲ್ ಯಾವ ಸೈಡ್ ಅಲ್ಲಿ ವೇರಿಯೇಬಲ್ಸ್ ಇದೆಯೋ ಅದ್ರ ಫೇವರ್ ಆಗಿ ಮಾಡ್ಕೊಂತಾರೆ. ಡಿರೈವೇಶನ್ ಮಾಡಿದಾಗ ಇನ್ನೂ ಐಡಿಯಾ ಬರುತ್ತೆ. ಸೊ ಜಸ್ಟ್ ಈಗ ಸದ್ಯಕ್ಕೆ ಇದನ್ನ ಥೀಟಾ ಅಂತ ತಗೊಳ್ಳಿ, ಇದನ್ನ 90 ಮೈನಸ್ ಥೀಟಾ. ಅರೆ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಅಂಡ್ ದ ರೇಡಿಯಲ್ ವೆಕ್ಟರ್? 90 ಮೈನಸ್ ಥೀಟಾ ಅಷ್ಟೇ. ಅದನ್ನ ತಗೊಳ್ಳಿ, ವೆಲ್ಕಮ್, ಯು ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ಈ ಕರೆಂಟ್ ಎಲಿಮೆಂಟ್ ಏನಾದ್ರು ನಾನು ಇಲ್ಲಿ ತಗೊಂಡ್ರೆ ಈ ಆಂಗಲ್ ಥೀಟಾ ಏನಾಗತ್ತೆ? φ2 ಆಗತ್ತೆ. ಈಗ ಕ್ಲಾರಿಟಿ ಬಂತು ನೋಡಿ. ಈ ಕರೆಂಟ್ ಎಲಿಮೆಂಟ್ ಈ ಎಂಡ್ ಅಲ್ಲಿ ತಗೊಂಡ್ರೆ ಈ ಥೀಟಾ φ2 ಆಗತ್ತೆ. ಅದೇ ಕರೆಂಟ್ ಎಲಿಮೆಂಟ್ ನ ಇಲ್ಲಿ ತಗೊಂಡ್ರೆ ಐ ಕ್ಯಾನ್ equate theta as φ1. Clear? Getting what I am saying? So ಈಗ ಈ ವೈರ್ ನ ಇನ್ಫೈನೈಟ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡಿ ಅದರಲ್ಲಿ ಒಂದು ಕರೆಂಟ್ ಎಲಿಮೆಂಟ್ ನ ತಗೊಂಡಿದ್ದೀನಿ ಅಟ್ ಎ ಡಿಸ್ಟೆನ್ಸ್ L ಫ್ರಮ್ ದ ಪರ್ಪೆಂಡಿಕ್ಯುಲರ್ ಲೆಂತ್. ಸೊ ಈಗ ಈ ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದು ಬಯೋಟ್-ಸವಾರ್ಟ್ ಲಾ ಕೊಡುತ್ತೆ. ಅಕಾರ್ಡಿಂಗ್ ಟು ಬಯೋಟ್-ಸವಾರ್ಟ್ ಲಾ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್, ಅರೆ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಟ್ ಪಾಯಿಂಟ್ P ನಲ್ಲಿ ನಾನು ಬಯೋಟ್-ಸವಾರ್ಟ್ ಲಾ ಯೂಸ್ ಮಾಡ್ತೀನಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್ is given by dB is equals to mu0/4 into IDL, current in the current element, into length of the current element into sine of angle between them. ಅಂದ್ರೆ ಈ ವೆಕ್ಟರ್ R ಗೂ ಮತ್ತೆ ಕರೆಂಟ್ ಎಲಿಮೆಂಟ್ ಗೂ ಆಂಗಲ್ ಏನಿದೆ? ಸೊ 90 ಮೈನಸ್ ಥೀಟಾ ಇದೆ. ಹಾಗಾದ್ರೆ ಸೈನ್ ಆಫ್ 90 ಮೈನಸ್ ಥೀಟಾ ತಗೋತೀನಿ. ಸೈನ್ ಥೀಟಾ ಬದಲು 90 ಮೈನಸ್ ಥೀಟಾ ಬಂದಿದೆ. ನಾನು ಬೇಕಾಗಿರೋದು ಆಂಗಲ್ ಹಾಗೆ ತಗೊಂಡಿನಿ, ಡಿವೈಡೆಡ್ ಬೈ R². Can I write like this? ಅರ್ಥ ಆಯ್ತಾ? ನೆಕ್ಸ್ಟ್ ಬರೀತೀನಿ, ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ, mu0 ಡಿವೈಡೆಡ್ ಬೈ 4 into IDL cos theta divided by R². Let me keep this aside. ಪಕ್ಕದಲ್ಲಿ ಇಟ್ಟಿರ್ತೀನಿ. ಏನಿದು? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಸ್ಮಾಲ್ ಕರೆಂಟ್ ಎಲಿಮೆಂಟ್. ಆ ತರ ಕರೆಂಟ್ ಎಲಿಮೆಂಟ್ಸ್ ಎಷ್ಟಿದೆ? ಇನ್ಫೈನೈಟ್ ಇದೆ. or infinite portion, kacha 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 infinite portions ಇದೆ. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಫೈಂಡ್ ಔಟ್ ಮಾಡೋದು? ಪ್ರತಿ ಒಂದು ಕರೆಂಟ್ ಎಲಿಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಆಡ್ ಮಾಡ್ತಾ ಹೋಗಿ. ಅರೆ ಆಡ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಇಂಟಿಗ್ರೇಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್. ಈ ಕರೆಂಟ್ ಎಲಿಮೆಂಟ್ ಇಂದ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನನಗೆ ಬೇಕಾಗಿರೋದೇನು? ಅರೆ ಪೂರ್ತಿ ವೈರ್ದು ಎಷ್ಟಿದೆ ಅನ್ನೋದು ಬೇಕು. ಅಂದ್ರೆ ಈ ಕರೆಂಟ್ ಎಲಿಮೆಂಟ್ ಇದೆಯಲ್ಲ, ಈ ತರ ಪೋರ್ಷನ್ಸ್ ಇನ್ಫೈನೈಟ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೋಬೋದ? ಕಚ 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 ಇನ್ಫೈನೈಟ್. ಪ್ರತಿ ಒಂದು ಕರೆಂಟ್ ಎಲಿಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡಿ ಆಡ್ ಮಾಡ್ತಾ ಹೋದ್ರೆ ದಟ್ ಇಸ್ ವಾಟ್ ವಿ ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫುಲ್ ವೈರ್. Can I say the magnetic field due to the field due to full wire is nothing but V is equals to summation of dB. Yalla current element to magnetic field na add madi, that is nothing but integration of dB. Integration of dB. dB andre eno already ಇಲ್ಲಿ ಬರ್ದಿದ್ದೀನಿ. Integration of mu0 divided by 4 pi into IDL into cos theta divided by R². ಈಗ variables ಏನಿದೆ? As we have chosen, variables are φ1 and φ2. ಆಂಗಲ್ ಎಲ್ಲಿಂದ ಎಲ್ಲಿ ವೇರಿ ಆಗ್ತಿದೆ? ಈ ಕರೆಂಟ್ ಎಲಿಮೆಂಟ್ ಇಲ್ಲಿ ತಗೊಂಡ್ರೆ ಆಂಗಲ್ ಅನ್ನೋದು -φ2. ಅರೆ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. -φ2 ಇಂದ +φ1 ವರೆಗೂ ಹೋಗುತ್ತೆ. ಸೊ ಕ್ಯಾನ್ ಐ ಇಂಟಿಗ್ರೇಟ್ ದಿಸ್ ಒನ್ ಫ್ರಮ್
minus phi 2 to plus phi 1. Phi 1. ಈ ಆಂಗಲ್ phi 1, ಈ ಆಂಗಲ್ ರಿವರ್ಸ್ ಬರ್ತಿದ್ದೀನಿ, ಹಾಗಾಗಿ minus phi 2. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫುಲ್ ಲೆಂತ್ ವೈರ್. ಈಗ ಈ ಈಕ್ವೇಶನ್ ಅಲ್ಲಿ ಒಂದು ಸಮಸ್ಯೆ ಇದೆ. ದರ್ ಇಸ್ ಎ ಪ್ರಾಬ್ಲಮ್ ಇನ್ ದಿಸ್ ಈಕ್ವೇಶನ್. ಏನಪ್ಪಾ ಅಂದ್ರೆ ಇಲ್ಲಿ 1 by r square ಅನ್ನೋದು ಒಂದು ವೇರಿಯಬಲ್, ಥೀಟಾ ಅಫ್ ಕೋರ್ಸ್ ಇಲ್ಲಿ ಥೀಟಾ ಇದೆ, ಕಾಸ್ ಥೀಟಾ ಅನ್ನೋದು ಒಂದು ವೇರಿಯಬಲ್, ಡಿ ಎಲ್ ಅನ್ನೋದು ಇನ್ನೊಂದು ವೇರಿಯಬಲ್. ಇವುಗಳನ್ನ ಇವನ್ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ವಿ ಕೆನ್ ನಾಟ್ ಇಂಟಿಗ್ರೇಟ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇವು ಮೂವರ್ನು ಇನ್ ಟರ್ಮ್ಸ್ ಆಫ್ ಥೀಟಾಗೆ ಕನ್ವರ್ಟ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಲಿಮಿಟ್ಸ್ ಇರೋದು ಆಂಗಲ್ ಟರ್ಮ್ಸ್ ಅಲ್ಲಿ. I will convert all these three in terms of theta. Let me see that one. So ಇದಕ್ಕೆ ಏನ್ ಮಾಡೋಣ, ಇಲ್ಲೆರಡು ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. I'll consider this is a point P and this is M and this is N. So P M N ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಆ ಟ್ರಯಾಂಗಲ್ ನಲ್ಲಿ cos theta ನ ಡಿಫೈನ್ ಮಾಡಿ. So ಇಲ್ಲಿ theta ಇದೆಯಲ್ಲ, this is the angle theta adjacent divided by hypotenuse. Adjacent hypotenuse. Cos theta is equals to A divided by R. In other words, R is equals to A divided by cos theta. ಈ ತರ ಬರೀಬೋದಾ? ನನಗೆ ಬೇಕಾಗಿರೋದು 1 by r square. ಸೊ ಅಥವಾ ಈ ತರ ಬರೀವಿ, 1 by r is equals to cos theta divided by r, sorry, 1 divided by A. In other words, 1 by r square is equal to cos square theta into A square. ಸೊ ಇದನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಅದನ್ನ ಸೈಡ್ ಇಡ್ತೀನಿ. Let me keep this aside. 1 by r square can be written as cos theta into 1 by a square. Similarly, tan theta in the same triangle ಏನಂತ ಡಿಫೈನ್ ಮಾಡಬಹುದು, ಅರೆ ಈ ಟ್ರಯಾಂಗಲ್ BMN opposite divided by adjacent. Opposite ಏನಿದೆ, L ಇದೆ, divided by adjacent ಏನಿದೆ, A ಇದೆ. You can rewrite this as L is equals to A tan theta. Further, differentiating with respect to theta, ಇದನ್ನ ಈ equation ನ theta ಜೊತೆ differentiate ಮಾಡಿದ್ರೆ dl divided by d theta is equals to A into differentiation of tan theta is secant square theta. Differentiation of tan theta is secant square theta. dl can be written as A secant square theta into d theta. ನೋಡಿ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಮಾಡಿ dl ನ theta terms ಗೆ ಕನ್ವರ್ಟ್ ಮಾಡ್ಕೊಂಡೆ. 1 by r square na kuda theta, sorry, a square are a annodu constant integration alli idre ಏನು objection ಆಗಲ್ಲ, ಕ್ಯಾನ್ಸಲ್ ಮಾಡ್ಕೋಬಹುದು ಅಥವಾ ಇಂಟಿಗ್ರೇಷನ್ ಇಂದ ಆಚೆಗೆ ತಗೋಬಹುದು. ಹಾಗಾದ್ರೆ u ನ ಮತ್ತೆ u ನ ಈ ಈಕ್ವೇಷನ್ ಅಲ್ಲಿ ಫಿಟ್ಟಿಂಗ್ ಮಾಡೋಣ. ಸೊ therefore b is equals to integration of mu naught divided by 4 pi into I into dl ನ ಏನಂತ ಬರೀಬಹುದು, a secant square theta, a secant square theta into d theta. dl ಗೆ ಆಯ್ತು 1 by r square ನ ಏನಂತ ಬರೀಬಹುದು into cos theta divided by a square, cos theta into divided by a square into cos theta as it is ಬರ್ಲಿ. ಕ್ಲಿಯರ್? ಇಲ್ಲಿ cos square theta ಇಲ್ಲಿ cos square theta, cos square theta divided by a square into cos theta. ಅರೆ secant square ಅಂದ್ರೆ ಏನು, 1 by cos square. ಹಾಗಾಗಿ u ನು ಡಮಾರ್ ಹೋಗ್ತಾನ. ಇಲ್ಲಿರ್ತಕ್ಕಂಥ ಒಂದು a, ಇಲ್ಲಿರ್ತಕ್ಕಂಥ ಒಂದು a ಕ್ಯಾನ್ಸಲ್ ಆಗುತ್ತೆ. ಅಂಡ್ ದ ಲಿಮಿಟ್ಸ್ ಫ್ರಮ್ minus phi 2 to plus phi 1. Plus phi 1. The magnetic field, total magnetic field is, ಇಲ್ಲಿ ಯಾರ್ಯಾರು ಕಾನ್ಸ್ಟೆಂಟ್, mu naught constant, 4 pi constant, I constant, A constant, pull out of the integration, mu naught I divided by 4 pi into A. ಸೊ ಇದನ್ನ ಸಪರೇಟ್ ಮಾಡ್ಕೊಂಡು I by A ಅಂತ ಬರೀತೀನಿ. mu naught by 4 pi into I by A, ಯಾಕಂದ್ರೆ ಇವನು ಸ್ಟ್ಯಾಂಡರ್ಡ್ ವ್ಯಾಲ್ಯೂ mu naught by 4 pi, ಹಾಗಾಗಿ ಸೈಡ್ ಇಟ್ಟಿನಿ. mu naught by 4 pi into I by A into integration of ಇನ್ಯಾರು ಇಲ್ಲ ಅಲ್ಲಿ ನೋಡಿ ಬೇಕಾದ್ರೆ into integration of cos theta with respect to theta, d theta cos theta, and the limits varies from minus phi 2 to plus phi 1 plus phi 1. Integrating this one, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ mu naught divided by 4 pi into I by A, integration of cos theta with respect to theta, limits varies from minus phi 2 to plus phi 1. ಏನ್ ಬರುತ್ತೆ, let me write here, b is equals to mu naught by 4 pi into I divided by A, integration of cos theta is sin theta, and the limits varies from minus phi 2 to plus phi 1. ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯಾನ್ ವಿ ಸಬ್ಸ್ಟಿಟ್ಯೂಟ್ ದ ಲಿಮಿಟ್ಸ್? ಎಲ್ಲಿ ಮಾಡ್ಲಿ? ಓಕೆ, ಇಲ್ಲೇ ಬರೀತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. b is equals to mu naught divided by 4 pi into I divided by A, sin of phi 1 minus of sin of phi 1 minus of sin of minus phi 2. Or sin of minus theta is minus
sin theta. ಹಾಗಾಗಿ ಈ ಮೈನಸ್ ಇಲ್ಲಿ ಬರುತ್ತೆ, ಟೋಟಲ್ ಏನಾಗುತ್ತೆ ಪ್ಲಸ್ ಆಗುತ್ತೆ. The final answer will be, I'll write here, ಒಂದು ಕೆಲಸ ಮಾಡ್ತೀನಿ, B is equals to mu naught divided by 4 pi into ಇಲ್ಲಿ erase ಮಾಡ್ತೀನಿ ನೋಡಿ, ಪರವಾಗಿಲ್ಲ, ಇದು ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. I'll write here B is equals to mu naught divided by 4 pi into I by A into sine of phi 1 plus sine of phi 2 is a final equation for magnetic field due to a finite wire carrying current I, where phi 1 and phi 2 are the angles subtended by the perpendicular line to the top end and the bottom end respectively. Istana note ಮಾಡ್ಕೊಳ್ಳಿ. We will have some important points to be noted in this equation. ಇದನ್ನ ಬೇಕಾದ್ರೆ note ಮಾಡ್ಕೊಳ್ಳಿ. I am going to erase. ಇಲ್ಲಿ important ಏನಪ್ಪಾ ಅಂದ್ರೆ A ಅನ್ನೋದು ಏನು? It's a perpendicular distance. In the above equation, A is the perpendicular distance between wire and P. ಮತ್ತೆ ಹೇಳ್ತಾ ಇದೀನಿ, perpendicular distance. It should be strictly perpendicular distance. Phi 1 and phi 2 are measured with respect to perpendicular line. ಅಂದ್ರೆ ನಾನು ಇಲ್ಲಿಂದ ಮೆಜರ್ ಮಾಡಬೇಕು. ಈ ಕಡೆ ಇದ್ರೆ phi 1, ಈ ಕಡೆ ಇದ್ರೆ phi 2. Those are the angles. In other words, ಇದನ್ನ ಈ ರೀತಿ ಹೇಳ್ಬೋದು, phi 1 and phi 2 are measured in different directions. So ಒಂದು ಕ್ಲಾಕ್ ವೈಸ್ ಹೋಗ್ತಾರೆ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಹೋಗಿ ನಾವು ಮೆಜರ್ ಮಾಡಬೇಕಾಗುತ್ತೆ ಈ ಈಕ್ವೇಶನ್ ಪ್ರಕಾರ. Make a note on this one. We'll solve some problems. Simple basic problems na discuss ಮಾಡ್ತೀವಿ. ಇದನ್ನ derivation ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. I am going to erase in 3, 2, 1. Done. Pakka? Sure? Promise? Okay. Let's solve some examples based on the previous derivation. ಬರೀ derivation ನೀವು ಕಲಿಯೋದ್ರಿಂದ ಏನು ಯೂಸ್ ಇಲ್ಲ. ಆಕ್ಚುಲಿ derivation ಎಲ್ಲೂ ಬೇಕಾಗಿಲ್ಲ. ಒಂದ್ಸತಿ ನೋಡ್ಕೊಂಡ್ರೆ ಸಾಕು, ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಫೈನಲ್ ಆಗಿ ಫಾರ್ಮುಲಾ ನೆನಪಿದ್ರೆ you can proceed with for any examination. ನೋಡಿ ಇಲ್ಲಿ I ಅಂದ್ರೆ ಏನು? ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್. A ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮತ್ತೆ ಹೇಳ್ತಾ ಇದೀನಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ ಅಂಡ್ ದ ಪಾಯಿಂಟ್ P. Phi 1 is the angle measured from perpendicular line to the top end and phi 2 is the angle measured to the bottom end. And ಎರಡು ಡಿಫರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಅಂದ್ರೆ ಈ ಕಡೆಯಿಂದ ಇದು ಪಾಸಿಟಿವ್, ಈ ಕಡೆಯಿಂದ ಈ ಕಡೆಗೆ ಬಂದ್ರೆ ಇದು ಪಾಸಿಟಿವ್ ತಗೋಬೇಕಾಗುತ್ತೆ. ಸೊ ಈಗ ಸಿಂಪಲ್ ಆಗಿ ಫಸ್ಟ್ ಪ್ರಾಬ್ಲಮ್ ನ ನೋಡಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P is equals to mu naught divided by 4 pi into I divided by A into, so I ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 2 ಆಂಪಿಯರ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. 2 divided by A ವ್ಯಾಲ್ಯೂ 2 ಬರುತ್ತೆ. I 2 ಇದೆ, 2 ಆಂಪಿಯರ್ ಇದೆ. ಡಿಸ್ಟೆನ್ಸ್ is 2 meter and sine of phi 1. What is the angle phi 1? Sine 60 plus sine of 30 degree. ಇದನ್ನ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಕೊಳ್ತಾರೆ. ಅರೆ ಸಿಂಪಲ್ ಇದೆ. mu naught by 4 pi, 4 into 10 power minus 7, sorry, 10 power minus 7 into 1 into sine 60 plus sine 30. You can solve that one. ಬೇಕಾದ್ರೆ ಮಾಡ್ಬಿಡ್ತೀನಿ ನೋಡಿ. 10 power minus 7 into 1 into sine 60 is root 3 divided by 2 plus 1 by 2. Whatever you get, you solve by yourself. Check the answer. Clear? ಈಗ ಸೆಕೆಂಡ್ ಒನ್ ಗೆ ನೋಡಿ. What is the value of current? I ಕೊಟ್ಟಿದ್ದಾರೆ. What is the value of A? A ಅಂದ್ರೆ ಏನು? Perpendicular distance. What is the value of phi 1? What is the value of phi 2? That's what the question is. Confuse ಆಗಬೇಡಿ. ನೋಡಿ, D ಅನ್ನೋದು ವೈರ್ ಇನ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ವೈರ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ. As per the given data, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡ್ ಆಗ್ತಾ ಇದೆ. ಕರೆಂಟ್ ಇಸ್ A. ಇಲ್ಲಿಂದ ಈ ಪಾಯಿಂಟ್ P ಗೆ ಡಿಸ್ಟೆನ್ಸ್ D ನ ಕೊಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅಫ್ ಕೋರ್ಸ್ ವೈರ್ ಇಲ್ಲ, ಬಟ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇದು ತಾನೇ ನಮ್ಗೆ ಬೇಕಿರೋದು. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ A. You can calculate A as D cos theta. ಅರೆ D ನ ಈ ಕಡೆ ಪ್ರೊಜೆಕ್ಟ್ ಮಾಡ್ಕೊಂಡ್ರೆ A ವ್ಯಾಲ್ಯೂ ಏನ್ ಬರುತ್ತೆ? D into cos of 30 degree ಸಿಗುತ್ತೆ. We got the value of A. ಅರ್ಥ ಆಯ್ತಾ? ಇದನ್ನ ಈ ಕಡೆ, ಅರೆ ಇಲ್ಲ ಅಂದ್ರೆ ಟ್ರಯಾಂಗಲ್ ತಗೊಳ್ಳೋ, adjacent divided by hypotenuse. Cos theta is equals to adjacent divided by hypotenuse. D divided by A. D is equals to A is equals to ನಿಮಿಷ, adjacent divided by hypotenuse ತಾನೆ, ಉಲ್ಟಾ ಬರ್ದಿದೆ. So that is cos theta is equal to D divided by A, and A is equals to D cos theta. D cos of theta. Let me keep that aside. I'll substitute ಮಾಡ್ಕೋಬಹುದು. We got the value of A. ಬೇಕಾಗಿರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಸಿಕ್ತು. ಮತ್ತೆ phi 1 ಅಂದ್ರೆ ಏನು?
ಅರೆ ಈ ಪರ್ಪೆಂಡಿಕ್ಯುಲರ್ ಲೈನ್ ಇಂದ ಟಾಪ್ ಎಂಡ್ ಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ನೋಡಿ. ಇದು ಪರ್ಪೆಂಡಿಕ್ಯುಲರ್ ಲೈನ್, ಇಲ್ಲಿಂದ ಇಲ್ಲಿಗೆ 30 ಇದೆ, ಇಲ್ಲಿಗೆ ಇನ್ನೆಷ್ಟಿದೆ 30 ಇದೆ. ಹಾಗಾದ್ರೆ 5 1 is 60 ಡಿಗ್ರಿ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್. ಈಗ ಮಜಾ ಬರುತ್ತೆ ನೋಡಿ. 5 2 ವ್ಯಾಲ್ಯೂ ಏನು? 5 2 ವ್ಯಾಲ್ಯೂ 5 2 ಅಂದ್ರೆ ಆಕ್ಚುಲಿ ಇಲ್ಲಿ ನೋಡಿ, ಈ ಕಡೆಗೆ ಬಂದಿರೋದ್ರಿಂದ +30 ಅಂತ ತಗೊಂಡ್ವಿ. ಐ ರಿಪೀಟ್, ಇಲ್ಲಿ ನಾನು ಈ ಕೇಸ್ ನಲ್ಲಿ ಹೇಳಿದೆ, ಇಲ್ಲಿಂದ ಈ ಕಡೆಗೆ ಬಂದಿರೋದ್ರಿಂದ +30 ಅಂತ ತಗೊಂಡ್ವಿ. ಈ ಕಡೆಗೆ ಬಂದಿದ್ರೆ ನಾನು ಪ್ಲಸ್ ಆಂಗಲ್ ತಗೊಂಡೆ, ಬಟ್ ಇಲ್ಲಿಂದ ಉಲ್ಟಾ ಹೋಗ್ತಿದೆ, ಅರೆ ಮೇಲ್ಗಡೆ ಇದೆ. ಹಾಗಾಗಿ 5 2 ನ ಏನಂತ ತಗೋಬೇಕು? -30 ಅಂತ ತಗೋಬೇಕು. ಐ ರಿಪೀಟ್, ಈ ಕಡೆಗೆ ಇದ್ದಿದ್ರೆ +30 ತಗೊಂತಿದ್ದೆ, ಬಟ್ ಉಲ್ಟಾ ಇರೋದ್ರಿಂದ -30 ತಗೋಬೇಕು. 5 2 is -30 ಡಿಗ್ರಿ. So keep that aside. So ಎಲ್ಲ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡಿ. B is equals to μ0 divided by 4 pi into I divided by perpendicular distance is D into cos of 30 degree. ಅರೆ ಇಲ್ಲಿ θ 30 ಡಿಗ್ರಿ ಇದೆ, ಬೇಕಾದ್ರೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 30 ಡಿಗ್ರಿ into sin of 5 1 value 60 degree plus sin of -30 degree. Whatever you get the value, you solve by yourself. Clear? ಅರ್ಥ ಆಯ್ತಾ? 5 1 ಮತ್ತೆ 5 2 ವ್ಯಾಲ್ಯೂ ಚೂಸ್ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡ್ಕೋಬೇಕು, ಅದರ್ವೈಸ್ ಯು ವಿಲ್ ಫಾಲ್ ಇನ್ ದ ಟ್ರ್ಯಾಪ್. ಪಕ್ಕಾ ಎರೇಸ್ ಮಾಡ್ಲಾ? ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ಈಗ ಒಂದು ವೈರ್ ನ ತಗೊಂತೀನಿ, ಅಲಾಂಗ್ ದ ಆಕ್ಸಿಸ್ ಆಫ್ ದ ವೈರ್ ಒಂದು ಪಾಯಿಂಟ್ ನ ತಗೊಂತೀನಿ. ಲೆಟ್ ಮೀ ಕನ್ಸಿಡರ್ ದಿಸ್ ದ ವೈರ್ ಆಫ್ ಕರೆಂಟ್ ಕ್ಯಾರಿಂಗ್ ಐ. ಈಗ ಪಾಯಿಂಟ್ ಪಿ ನ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ, ಸಚ್ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಏನಾದ್ರೂ ಇರ್ಲಿ, ವಿ ಡೋಂಟ್ ಕೇರ್. Solve by yourself. ಪಕ್ಕಾ ಆಯ್ತಾ? ಡನ್ 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 ಡನ್, ಮೇಕ್ ಇಟ್ ಫಾಸ್ಟ್. ಓಕೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾದ್ರೂ ಇಲ್ಲಿ θ1 θ2 ನೋಡಿ ಏನಾಗಿದೆ. ಅರೆ ಈ ಪಾಯಿಂಟ್ ಇಲ್ಲಿದ್ದಿದ್ರೆ ಇಲ್ಲಿಂದ ಇಲ್ಲಿಗೆ ಆಂಗಲ್, ಈ ಆಂಗಲ್ ನ θ1 ಅಂತ ಕರಿತಿದೆ, ಈ ಆಂಗಲ್ ನ θ2. ಈ ಪಾಯಿಂಟ್ ಹೀಗೆ ಬರ್ತಿದ್ರೆ θ1, ಕೆನ್ ಯು ವಿಜುವಲೈಸ್? ಹೀಗೆ ಬರ್ತಿದ್ರೆ θ1 ಏನಾಗುತ್ತೆ? ಕಮ್ಮಿ ಆಗ್ತಾ ಇರುತ್ತೆ. ಈ ಪಾಯಿಂಟ್ ನ ತಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಸೊ ನೋಡಿ, ಈ ಆಂಗಲ್ ಏನಿದೆ 0, θ2 ಏನಿದೆ 0 ಇದೆ. ಸೊ θ1 is sorry 5 1 is 0, 5 2 is also 0. So therefore B at point P is equals to μ0 by 4 pi into I divided by A cos sin 0 plus sin 0 ಏನ್ ಬರುತ್ತೆ? is equal to 0 ಬರುತ್ತೆ. That's it. What is the perpendicular distance? ಅರೆ perpendicular distance ಕೂಡ 0 ಬರ್ತಿದೆ ನೋಡಿ. ಈ ಪಾಯಿಂಟ್ ಇಲ್ಲೆಲ್ಲಾದ್ರೂ ಇದ್ರೆ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಬಟ್ ಆ ಪಾಯಿಂಟ್ ಎಲ್ಲಿದೆ? ಆಕ್ಸಿಸ್ ನಲ್ಲೇ ಇದೆ. ಇದೇ ತಾನೇ ಆಕ್ಸಿಸ್. ಅಗೇನ್ ಎ ವ್ಯಾಲ್ಯೂ 0 ಹಾಕಿದ್ರೆ ಇನ್ಫಿನಿಟಿ ಬರುತ್ತೆ. ಇಟ್ ಈಸ್ ಅನ್ಡಿಫೈನ್ಡ್. ಸೊ ಡೂ ಒನ್ ಥಿಂಗ್, ಲೆಟ್ಸ್ ಟೇಕ್ ಅನದರ್ ಕ್ವಶನ್. ಒಂದು ಸ್ಕ್ವೇರ್ ಮತ್ತೆ ಟ್ರಯಾಂಗಲ್ ಪ್ರಾಬ್ಲಮ್ ನ ತಗೊಳ್ತೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ವಿಲ್ ರಿಮೂವ್. ಲೆಟ್ಸ್ ಟೇಕ್ ದ ಸ್ಕ್ವೇರ್ ಪ್ರಾಬ್ಲಮ್. ಒಂದು ಸ್ಕ್ವೇರ್ ಕರೆಂಟ್ ಇದೆ, ಸ್ಕ್ವೇರ್ ಕಂಡಕ್ಟರ್ ನಲ್ಲಿ ಕರೆಂಟ್ ಇದೆ. ದ ಲೆಂತ್ ಆಫ್ ದ ಸ್ಕ್ವೇರ್ ಇಸ್ L. We need to find the magnetic field at a point P where diagonals intersect. Diagonals ಎಲ್ಲಿ intersect ಆಗುತ್ತೆ ಅಲ್ಲಿ magnetic field ನ find out ಮಾಡಬೇಕು. Obviously ಇಲ್ಲಿ 4 ವೈರ್ಸ್ ಇದೆ ನೋಡಿ, 1 2 3 4 ವೈರ್ಸ್ ಇದೆ. ಪ್ರತಿ ಒಂದರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಯಾಕಂದ್ರೆ ಲೆಂತ್ ಸೇಮ್ ಇದೆ, ಕರೆಂಟ್ ಸೇಮ್ ಇದೆ. ಫಸ್ಟ್ ಆಫ್ ಆಲ್ ಯಾವ್ದಾದ್ರು ಒಂದು ಪೋರ್ಷನ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ಈ ಕಂಡಕ್ಟರ್ ನ 1 ಅಂತ ಕರಿತೀನಿ. ಈ ಕಂಡಕ್ಟರ್ ಇಂದ ಕಂಡಕ್ಟರ್ 1, ದಿಸ್ ಇಸ್ ಕಂಡಕ್ಟರ್ 2, ದಿಸ್ ಇಸ್ ಕಂಡಕ್ಟರ್ 3, ಕಂಡಕ್ಟರ್ 4, 4 ಡಬ್ಬ ತರ ಜೋಡಿಸಿಟ್ಟಿದ್ದಾರೆ. ಈಗ 4ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು, ಸೇಮ್ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಡೈರೆಕ್ಷನ್ ನೋಡೋಣ ಆಮೇಲೆ. Now the magnetic field due to first wire is equals to μ0 by 4 pi into I divided by A. A ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅರೆ ಇದೇನಿರುತ್ತೆ? ಈ ಪೂರ್ತಿ ಲೆಂತ್ L ಇದ್ರೆ ಡಯಾಗ್ನಲ್ ಇಂದ ಇಲ್ಲಿಗೆ ಏನಿರುತ್ತೆ? L/2 ಇರುತ್ತೆ. The length, perpendicular length is L divided by 2 into sine of phi 1 and phi 2 plus sine of phi 2. What is phi 1? Phi 1 ಅಂದ್ರೆ ಈ ಪರ್ಪೆಂಡಿಕ್ಯುಲರ್ ಲೈನ್ ಇಂದ ಇಲ್ಲಿ ಆಂಗಲ್ ಎಷ್ಟು ಸಬ್ಟೆಂಡ್ ಆಗುತ್ತೆ? ಇದು phi 2. phi 1 phi 2 ಅರ್ಥ ಆಯ್ತಾ? ಅರೆ ಇದು phi 1, ಈ ಕಡೆ ಇರೋದು phi 2. ಸೊ phi 1 ವ್ಯಾಲ್ಯೂ ಏನಿರುತ್ತೆ? ಪ್ಲೀಸ್ ಲೆಟ್ ಮೀ ನೋ. ಹೇಳ್ತೀರಾ? phi 1 ಮತ್ತೆ phi 2. What is the value of phi 1 and phi 2? Yes? ಬಂತಾ? ಅರೆ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆದಾಗ 90 ಡಿಗ್ರಿ ಇರ್ಬೇಕಾ? ಅರೆ ಇದು ಡಯಾಗ್ನಲ್ ಇಂಟರ್ಸೆಕ್ಷನ್ 90 ಡಿಗ್ರಿ ಅಲ್ಲಿ ಆಗತ್ತಾ? ಹಾಗಾದ್ರೆ ಅದನ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತದೆ. therefore this should be equal to 45 degree, this should be equal to 45 degree. So sine of 45 degree
plus sine of 45 degree. ಎರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಟ್ ಮಾಡ್ಕೊಳ್ಳಿ. So that is sine of 45 is 1 by root 2 and this is 1 by root 2. 1 divided by root 2 plus 1 divided by root 2. What you will get is B1 is equals to mu naught divided by 4 pi into 2i divided by L into 2 1 by root 2. ಈ 2 ನ್ಯೂಮರೇಟರ್ ಗೆ ಕಳಿಸಿದೀನಿ ಮತ್ತೆ 2 times 1 by root 2 ಬರ್ದಿದೆ ಅಷ್ಟೇ ಏನೂ ಇಲ್ಲ. ವಾಟ್ ಇಸ್ ದ ಡೈರೆಕ್ಷನ್ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ ವೆಕ್ಟರ್ ಆರ್ ಈ ಕಡೆಗಿದೆ, ಮ್ಯಾಗ್ನೆಟಿಕ್ ಕರೆಂಟ್ ಎಲಿಮೆಂಟ್ ಈ ಕಡೆಗಿದೆ. ಸೊ ಐಡಿಯಲ್, ಐ ರಿಪೀಟ್, ಪೆನ್ಸ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಐಡಿಯಲ್ ಕರೆಂಟ್ ಎಲಿಮೆಂಟ್ ಅಂಡ್ ದಿಸ್ ಇಸ್ ದ ವೆಕ್ಟರ್ ಆರ್. ಐಡಿಯಲ್ ಕ್ರಾಸ್ ಆರ್. ಸೊ ಫಸ್ಟ್ ವೆಕ್ಟರ್ ಇಂಟು ಸೆಕೆಂಡ್ ವೆಕ್ಟರ್, ಐಡಿಯಲ್ ಕ್ರಾಸ್ ಆರ್. ಈ ತರ ಇನ್ಸೈಡ್ ಟಿಶ್ಕ್ಯಾವ್, I am going from here to here, ideal to R, tishkaw. Inside ಹೋಗ್ತದೆ, inwards ಇದೆ. So the magnetic field is inwards. The magnetic field is inwards. ಅದೇ ರೀತಿ ನೋಡಿ, ಸೇಮ್ ಲೆಂತ್ ಇದೆ, ಸೇಮ್ ಕರೆಂಟ್ ಇದೆ, ಸೇಮ್ ಡಿಸ್ಟೆನ್ಸ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಬರುತ್ತೆ. ಡೈರೆಕ್ಷನ್ ನ ಚೆಕ್ ಮಾಡ್ಕೊಳ್ಳೋಣ. So this is I and this is R. So again ideal into R, tishkaw, roing. Correct ಆಗಿ ಹೋಗ್ತಿದ್ಯಾ? Again B2 is also inside. B2 is equals to, B2 is same magnitude. B2, B3 and B4 all are inwards and their magnitude equals to B1. Magnitude of B1 is equals to magnitude of B2 is equals to magnitude of B3, that is equals to magnitude of B4. So adana ಏನಂತ ಬರ್ದ್ವಿ? mu naught divided by 4 pi into 2i divided by L, that is equals to mu naught divided by 4 pi into 4i divided by L into 1 by root 2 ಬರುತ್ತೆ. That's it. So you can calculate the total magnetic field. B net is equals to B1 plus B2 plus B3 plus B4. ಏನ್ ಬರುತ್ತೆ? That is equals to mu naught divided by 4 pi. ಅರೆ ಇದನ್ನ 4 times multiply ಮಾಡಬೇಕು. 16i divided by L root 2 is the answer and direction is inwards. So B net due to square. We got the answer. ಆಯ್ತಾ? ಇದನ್ನ ಸ್ಕ್ವೇರ್ ಗೆ ಆಯ್ತು. ಇದೇ ತರ ಒಂದು ರೆಕ್ಟಾಂಗಲ್ ಬೇಡ, do one thing, ಟ್ರಯಾಂಗಲ್ ಗೆ ಮಾಡ್ತೀನಿ, equilateral triangle. ಇದನ್ನ ನೋಟ್ ಮಾಡ್ಕೊಳ್ಳಿ. I am going to erase in 3 2 1 done. Next problem is based on the equilateral triangle. On the equilateral triangle of side L ಇದೆ. ಈಗ ಇದಕ್ಕೆ ಸೆಂಟ್ರಾಯ್ಡ್ ಪಾಯಿಂಟ್ P ನಲ್ಲಿ, ಸೆಂಟ್ರಾಯ್ಡ್ ನ ಪಾಯಿಂಟ್ P ಅಂತ ಕರಿತೀವಿ. What is the net magnetic field at point P? ಸೆಂಟ್ರಾಯ್ಡ್ ಅಂದ್ರೆ ಏನು ಇಲ್ಲ. ಸೊ ಈ ಕಾರ್ನರ್ ಇಂದ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿ ಆಪೋಸಿಟ್ ಸೈಡ್ ಗೆ. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಈ ಸೈಡ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿ. ಅದೇ ರೀತಿ ಇಲ್ಲಿಂದ ಇದಕ್ಕೆ ಈ ಸೈಡ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿ. ಇಲ್ಲಿಂದ ಈ ಸೈಡ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿ. ಮೂರು ಎಲ್ಲಿ ಮೀಟ್ ಆಗತ್ತೋ ಅದನ್ನೇ ನಾವು ಸೆಂಟ್ರಾಯ್ಡ್ ಅಂತ ಕರಿತಿದ್ವಿ, ಅಥವಾ ಸಿಂಪಲ್ ಆಗಿ ಜಿಯೋಮೆಟ್ರಿಕಲ್ ಸೆಂಟರ್ ಅಂತ ಕರಿತೀವಿ. ಈಕ್ವಲಾಟರಲ್ ಟ್ರಯಾಂಗಲ್. ಓಕೆ, ಗಾಟ್ ಇಟ್. ಸೊ ಈಗ ನಮ್ಗೆ ಈ ಪೂರ್ತಿ ಟ್ರಯಾಂಗಲ್ ಇಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, ಕರೆಂಟ್ ಐ ಕೊಟ್ಟಿದ್ದಾರೆ, ಲೆಂತ್ ಎಲ್ ಕೊಟ್ಟಿದ್ದಾರೆ. ವಾಟ್ ವಿ ನೀಡ್ ಇಸ್, ಫಸ್ಟ್ ಆಫ್ ಆಲ್ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಐ ಕನ್ಸಿಡರ್ ದಿಸ್ ಒನ್. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ವೈರ್ ಪೋರ್ಷನ್ 1, B1 is equals to mu naught divided by 4 pi into I by A into sine of phi 1 plus sine of phi 2. So phi 1 phi 2 ಬೇಕು ಮತ್ತೆ A ಬೇಕು. A ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದನ್ನ ರಿಮೂವ್ ಮಾಡ್ಕೊಂತೀನಿ ಸದ್ಯಕ್ಕೆ. ಸೊ ಈ ಡಿಸ್ಟೆನ್ಸ್ ಬೇಕು ನನಗೆ. ಅರೆ ಈ ಪಾಯಿಂಟ್ ಇಂದ ವೈರ್ ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು, ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದೆನ್ ಅಗೈನ್ ಐ ನೀಡ್ ದ ಆಂಗಲ್ ಫ್ರಮ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದಿಸ್ ಎಂಡ್ಸ್. ಇಲ್ಲಿಂದ ಈ ಆಂಗಲ್ ಏನಿದೆ, ಈ ಆಂಗಲ್ ಏನಿದೆ, ಎರಡೂ ಬೇಕು. ಆಬ್ವಿಯಸ್ಲಿ ಈ ಪೂರ್ತಿ ಆಂಗಲ್ ಎಷ್ಟಿರತ್ತಪ್ಪ? ಈ ಪೂರ್ತಿ ಆಂಗಲ್ ಈಕ್ವಲಾಟರಲ್ ಟ್ರಯಾಂಗಲ್ 60 ಇರತ್ತಾ? ಅದ್ರಲ್ಲಿ ಅರ್ಧ ಇರತ್ತಾ? ನನಗೆ ಬೇಕಾಗಿರೋದು ದಿಸ್ ಇಸ್ 30 ಡಿಗ್ರಿ ಅಂಡ್ ಅಗೈನ್ ದಿಸ್ ಇಸ್ 30 ಡಿಗ್ರಿ. 5 1 5 2 30 30 ಅಲ್ಲ, ಪಕ್ಕಾ ಹೇಳ್ತಾ ಇದೀನಿ, ಅದಲ್ಲ ಆನ್ಸರ್. ಅರೆ ನಮಗ್ ಬೇಕಾಗಿರೋದು ಈ ಆಂಗಲ್, ಇಲ್ಲಿಂದ ಈ ಕಡೆಗೆ, ಇಲ್ಲಿಂದ ಈ ಕಡೆಗೆ. ಇದು 30 ಇದು 30 ಎಷ್ಟಾಯ್ತು? 60 ಆಯ್ತು. 60 ಆದ್ರೆ ಈ ಪೂರ್ತಿ ಆಂಗಲ್ ಎಷ್ಟಿರುತ್ತೆ? ದಿಸ್ ಇಸ್ 120. ಅರೆ ಟ್ರಯಾಂಗಲ್ ಪ್ರಾಪರ್ಟೀಸ್ ಏನು ಮಾಡಕ್ಕಾಗಲ್ಲ, ಗೊತ್ತಿಲ್ಲ ಅಂದ್ರೆ. ಸೊ ಈ ಪೂರ್ತಿ 120 ಇದ್ರೆ ಈ ಕಡೆಯಿಂದ ಈ ಕಡೆಗೆ ಒಂದು 60 ಡಿಗ್ರಿ ಇರತ್ತೆ. ಅದೇ ರೀತಿ ಈ ಕಡೆಯಿಂದ ಈ ಕಡೆಗೆ 60 ಡಿಗ್ರಿ ಇರತ್ತೆ. ವಾಟ್ ಐ ಮೀನ್ ಇಸ್ phi 1 is equals to phi 2 is equal to 60 ಡಿಗ್ರಿ. phi 1 phi 2 ಸಿಕ್ತು. ಈಗ ನನ್ನ ನೆಕ್ಸ್ಟ್ ಟಾಸ್ಕ್ ಏನು? A ಫೈಂಡ್ ಔಟ್ ಮಾಡಬೇಕು. A ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡಿ, ನಿಮ್ಗೆ ಒಂದು ಥಿಯರಮ್ ಇದೆ.
10th ಕ್ಲಾಸ್ ನಲ್ಲಿ 10th ಅಂದಿದ ತಕ್ಷಣ ವಿಡಿಯೋನ ಬಂದ್ ಮಾಡಿ ಕ್ಲೋಸ್ ಮಾಡಿ ಹೋಗಕ್ ಹೋಗ್ಬೇಡಿ. ನಾ ಹೇಳ್ತೀನಿ, ಅದು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಸೆಂಟ್ರಾಯ್ಡ್ ಲೆಂತ್ ಈಕ್ವಲಾಟ್ರಲ್ ಟ್ರಯಾಂಗಲ್ ಅಲ್ಲಿ ಸೆಂಟ್ರಾಯ್ಡ್ ಲೆಂತ್ ಎಷ್ಟಿರತ್ತಪ್ಪ ಅಂದ್ರೆ L ಡಿವೈಡೆಡ್ ಬೈ √3 ಇರುತ್ತೆ. ಇಫ್ ಯು ನೋ ಯು ನೋ, ಇಲ್ಲ ಅಂದ್ರೆ ಬೇರೆ ಮೆಥಡ್ ಇದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿರತ್ತಪ್ಪ ಅಂದ್ರೆ L ಡಿವೈಡೆಡ್ ಬೈ √3 ಇರುತ್ತೆ, ಪ್ರೊವೈಡೆಡ್ L ಇಸ್ ದ ಸೈಡ್ ಆಫ್ ಅ ಈಕ್ವಲಾಟ್ರಲ್ ಟ್ರಯಾಂಗಲ್. ಸೊ ನನಗೆ ಈ ಸೈಡ್ ಗೊತ್ತು, ಮತ್ತೆ ಈ ಪೂರ್ತಿ L ಇದೆ, ಅದ್ರಲ್ಲಿ ಎಷ್ಟಿರತ್ತಪ್ಪ L/2 ಇರತ್ತ, L/2. ಯು ಕ್ಯಾನ್ ಫೈಂಡ್ ಔಟ್ ಆಪೋಸಿಟ್ ಯೂಸಿಂಗ್ ಪೈಥಾಗರಸ್ ಥಿಯರಮ್, ಅಥವಾ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಇಲ್ಲೊಂದು ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ಬೋದು. ನೋಡಿ, ಇದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಇಫ್ ಯು ಡೋಂಟ್ ನೋ ದಿಸ್ ಒನ್, ಅಸ್ಯೂಮಿಂಗ್ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದ ಸೆಂಟ್ರಾಯ್ಡ್ ಇಸ್, ಲೆಂತ್ ಆಫ್ ದ ಸೆಂಟ್ರಾಯ್ಡ್ ಇಸ್ L/√3. ಸೊ ವಾಟ್ ಐ ಡೂ ಇಸ್, ನನ್ ಈ ಡಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಇದು ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲೊಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ, ABP ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ. tan θ ನ ಡಿಫೈನ್ ಮಾಡ್ಬೋದಾ? tan 30 is equals to opposite divided by adjacent. tan of 30 is equals to opposite ಏನಿದೆ ಅದನ್ನೇ ನಾನು A ಅಂತ ಕರಿತೀನಿ, divided by adjacent L divided by √2. L divided by 2, √2 ಅಲ್ಲ, I am very sorry. tan 30 ಏನು 1/√3. I can replace this as 1 divided by √3. So therefore A is equals to L divided by 2√3 is a perpendicular distance required. So see the formula ಗೆ substitute ಮಾಡ್ತೀನಿ. So B1 is equals to mu0 divided by 4 pi into I divided by A value, that is L divided by 2√3 ಬರುತ್ತೆ, ಅದನ್ನ ನ್ಯೂಮರೇಟರ್ ಗೆ ಕಳಿಸಿದ್ದೀನಿ, into sin of 60 degree plus sin of 60 degree. Sin 60 degree is √3 divided by 2, √3 divided by 2, √3 divided by 2. ಎರಡು √3 divided by 2 ಬರುತ್ತೆ, √3 divided by 2. ಎರಡನ್ನು ಆಡ್ ಮಾಡಿದ್ರೆ 2√3 divided by 2 ಬರುತ್ತೆ. ಇವನು ಡಮಾರ್ ಟಿಶ್ಕ್ಯಾವ್ ಸತ್ತೋಗ್ಬಿಟ್ರು. ಇನ್ನು ಉಳಿದಿರ್ತಕ್ಕಂಥದ್ದು ಏನು? ಅರೆ √3 into 3 ಏನಾಗತ್ತೆ? 3 ಆಗತ್ತೆ. ಏನ್ ಸರ್ ಇಷ್ಟೊಂದು ಕಂಜೂಸ್ತನ? ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ತೀವಿ ಸರ್. ಸೊ 2 3s are 6, ದಟ್ ಈಸ್ ಇನ್ನೊಂದು ಸ್ಟೆಪ್ ಬರ್ಬಿಡ್ತೀನಿ, ಮತ್ತೆ ಯಾಕೆ ಸುಮ್ಮನೆ. mu0 divided by 4 pi into I into 6 divided by L. We got the value of B1. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ವೈರ್. ಈಗ ಡೈರೆಕ್ಷನ್ ಕೊಡ್ಬೇಕು. ವೆಕ್ಟರ್ಸ್ ಜೊತೆ ನಾವು ಆಟ ಆಡ್ತಿರೋದು, ಸ್ಕೇಲರ್ಸ್ ಜೊತೆ ಅಲ್ಲ, ವೆಕ್ಟರ್ಸ್ ಜೊತೆ ಆಟ ಆಡ್ತಿರೋದ್ರಿಂದ ಕಂಪಲ್ಸರಿ ಆಗಿ ಡೈರೆಕ್ಷನ್ ಕೊಡ್ಲೇಬೇಕು. ಅರೆ ಕರೆಂಟ್ ಎಲಿಮೆಂಟ್ ಈ ಡೈರೆಕ್ಷನ್ ಇದೆ, ವೆಕ್ಟರ್ R ಈ ಡೈರೆಕ್ಷನ್ ಇದೆ. ಹೌ ಡು ಯು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಪ್ರಾಡಕ್ಟ್ ಮಾಡಿ. ಸೊ ಟಿಶ್ಕ್ಯಾವ್ ನೋಡಿ, ಗೊತ್ತಾಗ್ತಿದ್ಯಾ? ನಾನು ಫಸ್ಟ್ ವೆಕ್ಟರ್ ಇಂದ ರಾಯ್ ಅಂತ ಸೆಕೆಂಡ್ ವೆಕ್ಟರ್ ಕಡೆಗೆ ತಿರುಗಿಸ್ತಾ ಇದ್ದೀನಿ. ಆಕ್ಸಲರೇಟರ್, ಗಾಡಿ ಆಕ್ಸಲರೇಟರ್ ತಿರುಗಿಸ್ತಾ ರಾಯ್ ಯಾವ ಕಡೆಗೆ ಹೋಗ್ತದೆ? ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತಿದೆ. ಸೊ ದೇರ್ಫೋರ್ B1 is inwards. ಸೇಮ್ ಲಾಜಿಕ್ ಪ್ರಕಾರ ಇದು ಅಷ್ಟೇ ಇನ್ವರ್ಡ್ ಬರುತ್ತೆ. ಐಡಿಯಲ್ ಅಂಡ್ ದಿಸ್ ಇಸ್ ವೆಕ್ಟರ್ R. So what you get is inward. Idu aste inward barutte. All B1, B2, B3 are inwards and they are same in magnitude. Same length ide, same current ide. All B1 magnitude of B1 is equals to magnitude of B2, that is equals to magnitude of B3, that is equals to B, and all are inwards. ಹಾಗಾದ್ರೆ ಬಿ ನೆಟ್ ನ ಏನಂತ ಬರೀಬಹುದು? B1 plus B2 plus B3 ಅಂತ ಬರೀಬಹುದಾ? ಅಥವಾ 3 times of that one, that is 3 times of B1, that is equals to mu0 divided by 4 pi into ಏನ್ ಬರುತ್ತೆ? 6 into 3 18 I divided by L. Clear? So this is a net magnetic field inwards. ಅದು ಕೂಡ inward ಇರುತ್ತೆ. That's it. ಕೇಲ್ ಖತಮ್, ದುಕಾನ್ ಪಾಲ್. Finish. ಆಯ್ತಾ? ಇನ್ನೊಂದೆರಡು ಪ್ರಾಬ್ಲಮ್ ಇದೆ. ಸಿಂಪಲ್, ಬಿಲೀವ್ ಮಿ, ಇಟ್ಸ್ ಸಿಂಪಲ್. ಹೋಗೋಣ. 3 ಇದೆ, 2 ಅಲ್ಲ. ಡನ್. ಎರೇಸ್ ಮಾಡ್ತಿದ್ದೀನಿ. ಲೆಟ್ಸ್ ಕನ್ಸಿಡರ್ ದ ನೆಕ್ಸ್ಟ್ ಕೇಸ್. ಇನ್ಫೈನೈಟ್ ವೈರ್ ಗೆ ಹೇಗೆ ಫೈಂಡ್ ಔಟ್ ಮಾಡೋದು? ಅರೆ ಜನರಲ್ ಫಾರ್ಮುಲಾ ಬಂದು B is equals to mu0 by 4 pi into I divided by perpendicular distance A into sine of phi1 plus sine of phi2. So we know this formula. ಇದನ್ನ ಜನರಲೈಸ್ಡ್ ಕೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, ಇದು ಇನ್ಫೈನೈಟ್ ಇದೆ, ಇದು ಮೇಲ್ಗಡೆ ಇನ್ಫಿನಿಟಿ ವರ್ಗೂ ಹೋಗ್ತಿದೆ, ಡೌನ್ ಸೈಡ್ ಕೂಡ ಇನ್ಫಿನಿಟಿ ವರ್ಗೂ ಹೋಗ್ತಿದೆ. ಅರೆ ಜಸ್ಟ್ ಇಮ್ಯಾಜಿನ್, ಇಲ್ಲಿಂದ ಒಂದು ಪೊಸಿಷನ್ ವೆಕ್ಟರ್ ನ ಸೊ ಹೀಗೆ ತಗೊಂಡು ಹೋಗ್ತಾರೆ. ಇನ್ಫಿನಿಟಿ ಹೋದ್ರೆ ಏನಾಗತ್ತೆ? ಆಂಗಲ್ ಏನಾಗತ್ತೆ? 90 ಡಿಗ್ರಿ ಆಗತ್ತೆ. ಅದೇ ರೀತಿ ಇದು ನೋಡಿ, ಈ ತರ ಇನ್ಫಿನಿಟಿ ಹೋಗ್ತಾರೆ, ಆಂಗಲ್ 90 ಹೋಗುತ್ತೆ. ಸೊ therefore phi1 is equals to phi2 is equals to 90 degree. So therefore B at the point P is equals to mu0 divided by 4 pi into I divided by A into sin 90 plus sin 90, that is
sin 90 is 1 plus 1 in ಬರುತ್ತೆ 2 ಬರುತ್ತೆ so 2 ನ ಇಲ್ಲಿ ಆಡ್ ಮಾಡ್ತೀನಿ magnetic field at point P due to infinite length wire is given by mu naught by 4 pi into 2I by A 2 ಕ್ಯಾನ್ಸಲ್ ಮಾಡಬೇಡಿ ಇದರಿಂದ 2 ಇಂದ ಕ್ಯಾನ್ಸಲ್ ಮಾಡಬೇಡಿ ಯಾಕಂದ್ರೆ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಹಾಗೆ ಇಟ್ಕೊಂಡಿರಿ ಅರೆ mu naught by 4 pi ಎಲ್ಲಿ ಕಾಣಿಸುತ್ತೋ as possible as ಹಾಗೆ ಇಟ್ಕೊಳ್ಳಕ್ ಟ್ರೈ ಮಾಡಿ ಬೇರೆ ಗತಿ ಇಲ್ಲ ಅನ್ನೋವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಬಟ್ ಐ ರೆಕಮೆಂಡ್ ಟು ಕೀಪ್ ಆಸ್ ಇಟ್ ಇಸ್ ಯಾಕಂದ್ರೆ ಇದು ಕಾನ್ಸ್ಟೆಂಟ್ mu naught by 4 pi into 2I divided by A is a magnetic field at point P which is at a perpendicular distance A from the wire perpendicular distance from the wire ಇದರಲ್ಲಿ ಸ್ಪೆಷಲ್ ಕೇಸ್ ನ ಕನ್ಸಿಡರ್ ಮಾಡೋಣ ಲೆಟ್ ಮಿ ಕನ್ಸಿಡರ್ ಅ ಸೆಮಿ ಇನ್ಫೈನೈಟ್ ಅರೆ ಮೇಲೆ ಇನ್ಫಿನಿಟಿಗೆ ಹೋಗ್ತಿದೆ ಡೌನ್ ಸೈಡ್ ಹೋಗಲ್ಲ ಅಂತ ಅನ್ಕೊಳ್ಳೋಣ ಲೆಟ್ ಅಸ್ ಕನ್ಸಿಡರ್ ಸೆಮಿ ಇನ್ಫೈನೈಟ್ ಸ್ಪೆಷಲ್ ಕೇಸ್ ಸೆಮಿ ಇನ್ಫೈನೈಟ್ ಅಂದ್ರೆ ಏನು ಇಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ವೈರ್ ಇನ್ಫಿನಿಟಿ ವರೆಗೂ ಹೋಗುತ್ತೆ ಸೊ ಇಟ್ ಗೋಸ್ ಟು ಇನ್ಫಿನಿಟಿ ಕ್ಯಾರಿಂಗ್ ದ ಕರೆಂಟ್ I and perpendicular distance is A like this. What is a magnetic field at point P? Are phi 1 ಏನಾಗ್ತದೆ ಇಲ್ಲಿಂದ ಇನ್ಫಿನಿಟಿಗೆ ಹೋಗ್ತಾರೆ phi 1 is 90 degree phi 2 ಅಲ್ಲೇ ಇದೆ 0 ಬರುತ್ತೆ so therefore phi 1 is 90 degree phi 2 is 0 degree what we get B is equals to mu naught divided by 4 pi into I divided by perpendicular distance A ide into sine of 90 plus sine of 0 so sine 90 is 1 sine 0 is 0 so therefore B is equals to mu naught divided by 4 pi into I divided by A is the answer for the given question that's it clear pakka sure ಅರ್ಥ ಆಗ್ತಿದ್ಯಾ ನೋಡಿ ಇದನ್ನ ನಾವು ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಇಂದ ಕೂಡ ಪ್ರೂವ್ ಮಾಡಬಹುದು ಮುಂದೆ ಬರುತ್ತೆ ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಇಂದ ಕೂಡ ಪ್ರೂವ್ ಮಾಡಬಹುದು ವಿ ಆರ್ ಗೋಯಿಂಗ್ ಟು ಪ್ರೂವ್ ದಿಸ್ ಒನ್ ಮುಂದೆ ಬರುತ್ತೆ ಸೊ ಇನ್ಫೈನೈಟ್ ಲೆಂತ್ ಇದ್ದಾಗ ಗಾಸ್ ಲಾ ಅಪ್ಲೈ ಮಾಡಿ ಯು ಕ್ಯಾನ್ ಸಾಲ್ವ್ ಸಿಂಪಲ್ ಆಕ್ಚುಲಿ ಇದ್ರ ಮೇಲೆ ಒಂದು ಲೆಕ್ಚರ್ ಇದೆ ಗೊತ್ತಿರ್ಲಿ ಅಂತ ನಾ ಹೇಳ್ತಿರೋದು ಹೇಗೂ ಕಲ್ತಿದೀವಲ್ಲ we can find out mu naught divided by 4 pi into 2I by A. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ಸಿಂಪಲ್ ಅನ್ನೋದಕ್ಕಿಂತ ಒಂಚೂರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಾಬ್ಲಮ್ ಅಗೇನ್ ಸೆಮಿ ಇನ್ಫೈನೈಟ್ ಕೊಡ್ತೀನಿ ನೋಟ್ ಮಾಡಿದ್ರ ಇಲ್ಲಾಂದ್ರೆ ಎಂದಕ್ಕೆ ಹೋಗಿ ನೋಟ್ ಮಾಡ್ಕೊಳ್ಳಿ ಒಂದು ಲಾಸ್ಟ್ ಸೆಮಿ ಇನ್ಫೈನೈಟ್ ಮಾಡಿದ್ರಲ್ಲ ಸರ್ ಆಲ್ರೆಡಿ ಸೆಮಿ ಇನ್ಫೈನೈಟ್ ಒಂದು ಟ್ವಿಸ್ಟ್ ಇದೆ ಸ್ಮಾಲ್ ಟ್ವಿಸ್ಟ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಗಿ ವೈರ್ ಇನ್ಫಿನಿಟಿ ಹೋಗ್ತಾ ಇದೆ ಕರೆಂಟ್ ಇಸ್ I now the point P is like this point P ಇದೆ such that this end is making an angle 45 degree yeah 45 degree point P itara ಇದೆ perpendicular distance A ಇದೆ find the value of magnetic field at point P ಹೇಳ್ತೀರಾ ಹೇಳಿ ನೋಡೋಣ what is the perpendicular distance formula ಬರೀತೀನಿ B is equals to mu naught divided by 4 pi into mu naught divided by 4 pi into I divided by A into sine of phi 1 plus sine of phi 2 ನನಗೆ ಬೇಕಾಗಿರೋದು ಏನು ಕರೆಂಟ್ I ಕೊಟ್ಟಿದ್ದಾರೆ A ವ್ಯಾಲ್ಯೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಒಂದು ಕೆಲಸ ಮಾಡಿ ಇದನ್ನ A ಅಂತ ತಗೊಂತೀನಿ ಐ ವಿಲ್ ಚೇಂಜ್ ಐ ಆಮ್ ವೆರಿ ಸಾರಿ ಈ ಡಿಸ್ಟೆನ್ಸ್ ನ A ಅಂತ ತಗೊಂತೀನಿ ಅಥವಾ D ತಗೊಳ್ಳಿ A ಬೇಡ D ಯಾಕೆ ಕನ್ಫ್ಯೂಷನ್ ನೀವು ಕನ್ಫ್ಯೂಷನ್ ಆಗ್ತಿರೋದು ನಾವಲ್ಲ ಇದನ್ನ D ತಗೊಳ್ಳಿ ನನಗೆ ಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವೈರ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿಗೆ ಹೋಗ್ತಾ ಇದೆ ಸೊ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ವರ್ಚುವಲ್ ಆಗಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನಾನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿಬಹುದು ಅದನ್ನ A is equals to ನೋಡಿ ಇದನ್ನ ಈ ಕಡೆ ಪ್ರೊಜೆಕ್ಟ್ ಮಾಡಿದ್ರೆ D ನ ಇಲ್ಲಿ ಪ್ರೊಜೆಕ್ಟ್ ಮಾಡಿದ್ರೆ ವಾಟ್ ಯು ಗೆಟ್ ಇಸ್ D cos of 45 ಅರೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇಲ್ಲಿ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ರು PAB ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳಿ cos of 45 ನ ನಾನು ಈ ರೀತಿ ಡಿಫೈನ್ ಮಾಡೋದು ಅಡ್ಜಸೆಂಟ್ ಅಂದ್ರೆ A ಇದೆಯಾ ಇದನ್ನ A ತಗೊಂತೀನಿ ಡಿವೈಡೆಡ್ ಬೈ ಹೈಪೋಟೆನಸ್ A ಡಿವೈಡೆಡ್ ಬೈ D ಸೊ A is equals to D cos 45 ಅಷ್ಟೇ ತಗೊಂಡಿರೋದು ಇನ್ನೇನು ಇಲ್ಲ ಅದನ್ನೇ ಡೈರೆಕ್ಟ್ ಆಗಿ ಇಲ್ಲಿ ಬರ್ತಿರೋದು ಐ ಹೋಪ್ ಯು ನೋ ದಟ್ ಒನ್ ಸೊ A ವ್ಯಾಲ್ಯೂ ಸಿಕ್ತು ವಾಟ್ ಇಸ್ ಅ phi 1 ವ್ಯಾಲ್ಯೂ ಅರೆ ಪಾಯಿಂಟ್ 1 ಇಂದ ಎಲ್ಲಿಗೆ ಹೋಗ್ಬೇಕು ಇನ್ಫಿನಿಟಿಗೆ ಹೋಗ್ಬೇಕು phi 1 ವ್ಯಾಲ್ಯೂ ಇಸ್ ಇನ್ಫಿನಿಟಿ phi 2 ವ್ಯಾಲ್ಯೂ ಹೇಳ್ತೀರಾ ನೋಡೋಣ phi 2 ವ್ಯಾಲ್ಯೂ ಹೇಳಿ ನೋಡೋಣ ಅರೆ phi 2 ವ್ಯಾಲ್ಯೂ ಇದ್ದಿದ್ರೆ ಈ ಕಡೆಗೆ ಬರ್ಬೇಕಾಯ್ತು ಪ್ಲಸ್ ಆಂಗಲ್ ಈ ಕಡೆ ಬರ್ ಇವನ್ ಏನ್ ಮಾಡ್ತಾನೆ ಉಲ್ಟಾ ಕೊಟ್ಟವನೆ phi 2 ವ್ಯಾಲ್ಯೂ ಇಸ್ ಮೈನಸ್ 45 phi 2 is minus 45 degree so ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಅರೆ phi 1 ವೆರಿ 90 degree phi 1 is 90 degree ಇನ್ಫಿನಿಟಿಗೆ ಹೋಗ್ತಾರೆ 90 degree ಐ ಆಮ್ ವೆರಿ ಸಾರಿ ಕ್ಲಿಯರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ
ಮಾಡ್ಲಾ ನಾನೇ ಓಕೆ ಮಾಡ್ಬಿಡ್ತೀನಿ ನೋಡಿ. ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ಇಂಟು ಐ ಡಿವೈಡೆಡ್ ಬೈ ಡಿ ಕಾಸ್ 45 ಅಂದ್ರೆ ಡಿ ಇಂಟು 1 ಡಿವೈಡೆಡ್ ಬೈ √2 ನ್ಯೂಮರೇಟರ್ ಗೆ ಕಳಿಸ್ತೀನಿ. ಕಾಸ್ 45 1 ಬೈ √2 ಅದು ಗೊತ್ತಿಲ್ಲ ಅನ್ಬೇಡಿ. ಸೈನ್ ಆಫ್ 90 ಡಿಗ್ರಿ ಪ್ಲಸ್ ಸೈನ್ ಆಫ್ ಮೈನಸ್ 45 ಡಿಗ್ರಿ. ಸೈನ್ ಆಫ್ ಮೈನಸ್ 45 ಡಿಗ್ರಿನ ಮೈನಸ್ ಸೈನ್ 45 ಅಂತ ಬರ್ಕೋಬಹುದು. ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ಇಂಟು ಐ √2 ಡಿವೈಡೆಡ್ ಬೈ 2 ಇಂಟು ಸೈನ್ 90 ಇಸ್ 1 ಮೈನಸ್ 1 ಬೈ √2. ಸಾಲ್ವ್ ಮಾಡ್ಕೊಳ್ಳಿ, ಏನ್ ಬರುತ್ತೋ ಅದನ್ನೇ ಆನ್ಸರ್ ತಗೊಳ್ಳಿ. ಬೇಕಾದ್ರೆ LCM ತಗೋಬಹುದು. √2 ಮೈನಸ್ 1 ಓಲ್ ಡಿವೈಡೆಡ್ ಬೈ √2 ಇವನು ಡಮಾರ್ ಆಗ್ತದೆ. ಸೊ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ಇಂಟು ಐ ಡಿವೈಡೆಡ್ ಬೈ ಡಿ ಇಂಟು √2 ಮೈನಸ್ 1 is the answer for this question. So direction obviously you can calculate. ಇದು ವೆಕ್ಟರ್ ಆರ್ ಇದೆ, ಇದು ವೆಕ್ಟರ್ ಐಡಿಯಲ್ ಈ ತರ ಇದೆ. ಸೊ ಐಡಿಯಲ್ ಕ್ರಾಸ್ ಆರ್ ಅಗೈನ್ ಇನ್ವರ್ಡ್ಸ್ ಬರ್ತಿದೆ, ಇನ್ವರ್ಡ್ಸ್. ಕ್ಲಿಯರ್? ಡನ್. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅದುವರೆಗೂ ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.